ಸ್ವಾಗತ. ನಾವು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಂದ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ವಿ, ರೈಟ್? ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಪಾರ್ಟ್ ಸಿ, ಪಾರ್ಟ್ ಬಿ, 2 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಅಲ್ಲಿ ಏನ್ ಬರುತ್ತೆ? ವಿ ಆರ್ ಗೋಯಿಂಗ್ ಚಾಪ್ಟರ್ ವೈಸ್. ಟ್ರಿಗ್ನೋಮೆಟ್ರಿ ನೋಡ್ತಿದ್ವಿ, ಅಂಡ್ ನೆಕ್ಸ್ಟ್ ಇಸ್ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್. ಈ ಒಂದು ಆರ್ಡರ್ ಹೋಗೋಣ. ಜಾಸ್ತಿ ಮಾರ್ಕ್ಸ್ ಇರೋದನ್ನ ಮೊದಲು ಕಂಪ್ಲೀಟ್ ಮಾಡೋಣ. ಸೊ ಐ ವಾಸ್ ಹಿಯರ್, ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೆ. ಸೊ ನೀವು ಲಾಸ್ಟ್ ವಿಡಿಯೋ ನೋಡಿದಿದ್ರೆ ಗಮನಕ್ಕೆ ಬರುತ್ತೆ. Prove that tan x minus y is equal to tan x minus tan y by 1 plus tan x into tan y. Right? So, ಈಗ ಇದು ಪ್ರೂಫ್ ಅನ್ನು ಬರೆಯೋದಕ್ಕೆ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಆ ರೀತಿ ಇದನ್ನ ಮುಂದಕ್ಕೆ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸುಲಭವಾಗಿ ಮಾಡೋದು ಅಂದ್ರೆ RHS ತಗೊಂಡ್ಬಿಡೋದು, ಸಿಂಪ್ಲಿಫೈ ಮಾಡೋದು, LHS ಅದಾಗದೆ ಬಂದ್ಬಿಡುತ್ತೆ. ರೈಟ್? ಸೊ ಅದು ಅನುಕೂಲ. ಸಿಚುಯೇಷನ್ ನೋಡ್ಕೊಂಡು ನೀವು ಮುಂದುವರಿಬೇಕು. Right? So the solution, you consider RHS. RHS ಹೇಗಿದೆ? RHS tan x minus tan y divided by 1 plus tan x into tan y. ಹೀಗಿದೆ ಅಲ್ವಾ? ಇದನ್ನ ಎಲ್ಲಾನು ಸೈನ್ ಮತ್ತೆ ಕಾಸ್ ಅಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ. ಸೈನ್ ಮತ್ತೆ ಕಾಸ್ ಅಲ್ಲಿ ನೀವೇನಾದ್ರೂ ಬರೆದ್ರೆ ಆಗ ಇದು ಹೇಗೆ ಕಾಣಿಸುತ್ತೆ? sin x over cos x minus sin y over cos y whole thing divided by 1 plus sin x divided by cos x into sin y divided by cos y. ಈ ರೀತಿಯಾಗಿ ಕಾಣಿಸೋಕೆ ಶುರುವಾಯ್ತು. LCM ತಗೊಳ್ಳಿ, ಇಲ್ಲಿರೋ ಆನ್ಸರ್ ಬಂದೇ ಬಿಡುತ್ತೆ. ಇಷ್ಟು ಸುಲಭದಲ್ಲಿದೆ. ಸೊ LCM ತಗೋತೀರಾ, cos x into cos y LCM. ನ್ಯೂಮರೇಟರ್ಲೂ ಅದೇ LCM ಇದೆ, ಡಿನಾಮಿನೇಟರ್ಲೂ ಅದೇ LCM ಇದೆ. ಕ್ಯಾನ್ಸಲ್ ಆಗಿ ಹೋಗುತ್ತಲ್ವಾ? ಬರೆಯೋ ಅವಶ್ಯಕತೆ ಇದೆಯಾ? ನೋಡಿ, cos x into cos y LCM. ಇನ್ನು ನ್ಯೂಮರೇಟರ್ ಅಲ್ಲಿ sin x cos y minus cos x sin y ಈ ರೀತಿ ಕಾಣಿಸ್ಕೊಳ್ಳುತ್ತೆ. sin x cos y minus cos x sin y ಅಂತ ಬರೀತಿದ್ದೀನಿ. ಇದಿಷ್ಟು ನ್ಯೂಮರೇಟರ್. ಆದ್ರೆ ಡಿನಾಮಿನೇಟರ್ ಅಲ್ಲಿ cos x cos y ಪುನಃ LCM ಆಗಿ ಬಂದಿರೋದನ್ನ ನೋಡ್ತಿದ್ದೀರಾ. cos x cos y ಪ್ಲಸ್ sin x sin y ಅನ್ನೋದು ಇಲ್ಲಿ ಕಾಣಿಸ್ತಾ ಇರುವಂತಹ ಟರ್ಮ್. ಸೊ ಹೀಗೆ LCM ತಗೊಂಡು ಸಿಂಪ್ಲಿಫೈ ಮಾಡಿದ್ವಿ. ಆಗ cos x into cos y ಕ್ಯಾನ್ಸಲ್ ಆಗ್ತಿದೆ. ಅಂಡ್ ದ ನ್ಯೂಮರೇಟರ್ ಇಸ್ sin x cos y minus cos x sin y, which is sin of x minus y. ಹೌದಾ? ಸೊ ದಿಸ್ ಇಸ್ ಈಕ್ವಲ್ ಟು sin of x minus y. ಸರಿಯಾಗಿ ಬರ್ದ? ನ್ಯೂಮರೇಟರ್ ಹೀಗೆ ಬಂತು. ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ. cos x cos y plus sin x sin y ಪ್ಲಸ್ ಇದ್ದರೆ ಇದನ್ನ cos x minus y ಅಂತ ಬರಿಬಹುದು. getting my point? So cos of x minus y ಅಂತ ಬರ್ಕೊಂಡ್ಬಿಡಿ, which is tan of x minus y. LHS. ಸೊ ನಾವು RHS ಇಂದ ಶುರು ಮಾಡಿದ್ವಿ, LHS ಬಂದೇ ಬಿಡ್ತು. ಈ ಪ್ರೂವ್ ದಟ್ ಶೋ ದಟ್ ಅಂತೆಲ್ಲ ಇರುತ್ತಲ್ಲ, ಆವಾಗ ನೀವು LHS ಇಂದ ಆದ್ರೂ ಶುರು ಮಾಡ್ಬೋದು, RHS ಇಂದ ಆದ್ರೂ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಅನುಕೂಲ ನೋಡ್ಕೊಂಡು ಸ್ಟಾರ್ಟ್ ಮಾಡಿ. ಇನ್ನೂ ಒಂದು ಗುಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ವೇಳೆ ಇಫ್ ಯು ಸ್ಟಕ್ ಅಟ್ ಒನ್ ಪಾಯಿಂಟ್ ವೈಲ್ ಸಾಲ್ವಿಂಗ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್, ಯು ಟೇಕ್ RHS, ಇಲ್ಲ ಒಂದು 50% ಹೋಗಿರ್ತೀರಾ, ಅಲ್ಲಿಂದ ಆಚೆಗೆ ಸಾಲ್ವ್ ಮಾಡಕ್ ಬರಲ್ಲ, ಕಾಲ್ ದಟ್ ಆಸ್ ಈಕ್ವೇಶನ್ ನಂಬರ್ 1. ದೆನ್ ಯು ಟೇಕ್ LHS, solve 50%, call that as equation number 2. From equation 1 and 2, LHS equal to RHS. ಯಾಕೆಂದ್ರೆ 50-50 ಸಾಲ್ವ್ ಮಾಡಿದಾಗ ಎರಡು ಸೇಮ್ ಆನ್ಸರ್ ಬರೋ ತರ ಇರುತ್ತೆ. ಸೊ ಹೀಗೆ ಕೆಲವು ಲಾಸ್ಟ್ ಮಿನಿಟ್ ಅಲ್ಲಿ ನೀವು ಪ್ರೂಫ್ ಬರಿಬೇಕಾದ್ರೆ ನಿಮ್ದೇ ಆದ ಯೋಚನೆಗಳನ್ನ ಬಳಸ್ಕೋಬೇಕು. ಸೊ ದಿಸ್ ವಾಸ್ ವೆರಿ ಈಸಿ, ಬಟ್ ದಿಸ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಮುಂದಕ್ಕೆ ಹೋಗೋಣವಾ? ಟ್ರಿಗ್ನೋಮೆಟ್ರಿಯಲ್ಲಿ 3 ಮಾರ್ಕ್ಸ್ ಇನ್ ಏನ್ ಕೇಳಬಹುದು? ಇಲ್ಲಿ ನೋಡಿ, ಈ sin 3x cos 3x ಈ ಫಾರ್ಮುಲಾಗಳಿದೆಯಲ್ಲ,
ಇವುಗಳ ಪ್ರೂಫ್ ಅಂತ ಕೇಳ್ತಾರೆ. ಪ್ರೂವ್ ದಟ್ sin 3x is 3 sin x minus 4 sin cube x. 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ನ ಸೆಕ್ಷನ್ ಗಳಲ್ಲಿ ಎಲ್ಲ ಒಂದ್ ಕಡೆ ಬರುತ್ತೆ. ನಾವೀಗ ಇದಕ್ಕೆ ಉತ್ತರ ಬರ್ಕೊಳ್ಳೋಣ. ವಿ ನೋ ದಟ್ ಸೊಲ್ಯೂಷನ್ ಹೆಂಗ್ ಬರೀತೀರಾ? ನಮ್ಗೇನ್ ಗೊತ್ತಿದೆ, sin 3x ಇರೋದ್ರಿಂದ sin a plus b ಫಾರ್ಮುಲಾನ ಬರೆದಿಟ್ಕೊಳ್ಳೋಣ. ಓಕೆ, sin a plus b ಅಂದ್ರೆ ಏನು? sin a into cos b plus cos a into sin b. ಇದು sin a plus b ಫಾರ್ಮುಲಾ. ಬಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ put a equal to 2x, b equal to x ಹೀಗ್ ಮಾಡೋಣ. ರೈಟ್, ಆಗ ಇಲ್ಲಿ 2x plus x ಹಾಗೆ ಬರುತ್ತಲ್ವಾ? 3 sin x minus 4 sin cube x. ನಾವು ಈ ಒಂದು ಫಾರ್ಮ್ಯಾಟ್ಗೆ ಇಲ್ಲಿ ಬಂದ್ ತಲುಪಬೇಕಾಗಿದೆ. ಹೀಗೇನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಕೆಲಸ ಆಗುತ್ತಾ? ವೇಟ್ ಅ ಮಿನಿಟ್, ಒಂದು ಹೆಜ್ಜೆ ಮುಂದಕ್ಕೆ ಹೋಗಕ್ಕಿಂತ ಮೊದಲು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ ನೋಡಿ. ಒಂದ್ ವೇಳೆ ನೀವು ಹಾಕಿದ್ರೆ ಇಲ್ಲಿ sin 2x cos x ಬರುತ್ತೆ, ಆಮೇಲೆ ಏನಾಗುತ್ತೆ cos 2x sin x ಅಂತ ಬಂದ್ಬಿಡುತ್ತೆ. ಹೌದಾ? ಇಲ್ಲಿಂದ ಆಚೆಗೆ ಏನ್ ಮಾಡ್ತೀರಾ? sin a plus b ಅಂತಿರೋದನ್ನ sin 2x plus x ಅಂತ ಒಂದ್ ವೇಳೆ ಬರೆದ್ರೆ LHS ಏನೋ ನೆಕ್ಸ್ಟ್ ಸ್ಟೆಪ್ sin 3x ಅಂತ ಬಂದ್ಬಿಡುತ್ತೆ. ಹೌದಾ? ಇಲ್ಲಿ sin 2x cos x, cos 2x sin x ಈ ರೀತಿ ಇದೆ. ರೈಟ್, ಅಂಡ್ ದಿಸ್ ಕೆನಾಟ್ ಬಿ ನೆಗೆಟಿವ್. ಸೊ ಅಲ್ಲಿ ಪೇಪರ್ ಅಲ್ಲೂ ಕೂಡ ಆ ಕಡೆ ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೋದು. ಇಟ್ ಶುಡ್ ಬಿ ಪಾಸಿಟಿವ್. sin 3x is 3 sin x plus 4 sin cube x ಬಂದಿರಬೇಕು. ಹಾಗೆ ಬೇರೆ ಇನ್ನುಳಿದ ಫಾರ್ಮುಲಾಗಳು ಕೂಡ. ಸೊ ಲೆಟ್ ಮಿ ಚೆಕ್ ಇಟ್, ಹೇಗೆ ಬರುತ್ತೆ ನೋಡೋಣ. ಅಲ್ಲಿಗೆ sin 2x cos x plus cos 2x sin x ಅಂತ ಇಲ್ಲಿದೆ. ಇದನ್ನ ಪೇಪರ್ ಏನಿದೆ ಅದನ್ನ ಹಾಗೆ ಇಟ್ಕೊಂಡಿರೋಣ. ಸಾಲ್ವ್ ಮಾಡ್ತಾ ಮಾಡ್ತಾ ನಮ್ಗೆ ಒಂದು ಐಡಿಯಾ ಬರುತ್ತೆ. 3 sin x 34 43 ಅಂತ ಯೂಶಲಿ ನಾನು ಅದನ್ನ ನೆನಪಿಟ್ಕೊಂಡಿರ್ತೇನೆ. ಇಲ್ಲಿ ನೆಗೆಟಿವ್ ಇದ್ರೆ ಆಗ ಎ ಮೈನಸ್ ಬಿ ತಗೋಬೇಕಾಗಿ ಬರುತ್ತೆ. ನೆಗೆಟಿವ್ ಇದ್ರೆ ಯು ಟೇಕ್ sin a minus b ಫಾರ್ಮುಲಾ. ಸೊ ಟೆಕ್ಸ್ಟ್ ಅಲ್ಲಿ ಒಂದು ಮಾಡೆಲ್ ಪೇಪರ್ ನೆಗೆಟಿವ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ತಗೊಂಡೆ ನಾವು ಮುಂದಕ್ಕೆ ಹೋಗೋಣ. ದಟ್ಸ್ ಆಲ್. ಅಲ್ಲಿರುವ ಸಿಚುಯೇಷನ್ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಏನ್ ಬರುತ್ತೆ ಚೆಕ್ ಮಾಡಿ ನೋಡಿ. ಈಗ ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿರ್ತೀರಾ. ರೈಟ್, sin 2x ಅಂದ್ರೆ 2 sin x cos x, ಇದು 2 sin x cos x, ಬಟ್ cos x into cos x cos square x ಮೈನಸ್ cos 2x ಅಂದ್ರೆ ಏನು ನೋಡೋಣ, ಏನ್ ಬರುತ್ತೆ ನೋಡೋಣ. ಸೊ cos 2x ಅಂತಂದ್ರೆ 3 ತರ ಸಬ್ಸ್ಟಿಟ್ಯೂಟ್ ಮಾಡಬಹುದು. 3 ಫಾರ್ಮುಲಾಗಳಿದೆ ಅಲ್ವಾ? ಇಲ್ಲಿ ನಮ್ಗೆ ಏನ್ ಬೇಕು ನೋಡಿ. we are expecting the answer in terms of sign. So substitute cos 2x as 1 minus 2 sin square x. ಹಾಗೆ ಬರೆಯೋದ್ರಿಂದ ನಮಗೆ ಲಾಭ ಇದೆ. ಯಾಕೆಂದ್ರೆ ನಮಗೆ ಕಂಪ್ಲೀಟ್ ಆನ್ಸರ್ ಸೈನ್ ಅಲ್ಲಿ ಬೇಕಾಗಿದೆ. ಕರೆಕ್ಟ್? ಇದೇ cos 2x ಅನ್ನ 2 cos square x minus 1 ಅಂತಾನು ಬರೀಬಹುದು. ಹಾಗೆ ಬರ್ಕೊಂಡ್ರೆ ಇಲ್ಲಿರುವ ಪರ್ಪಸ್ ಸಾಲ್ವ್ ಆಗೋದಿಲ್ಲ. ಸಿಚುಯೇಷನ್ ನೋಡಿರ್ತೀರಾ, ಅದಕ್ಕೆ ತಕ್ಕ ಹಾಗೇನೆ ರಿಅರೇಂಜ್ಮೆಂಟ್ ಮಾಡ್ತೀರಾ. cos square x ಅಂದ್ರೆ ಏನು? 1 minus sin square x. ಯಾಕೆಂದ್ರೆ ನಮ್ಮ ಐಡಿಯಾ ಇರೋದೇ ಹೀಗೆ, ಏನದು ಎಲ್ಲವನ್ನೂ ಸೈನ್ ಅಲ್ಲಿ ಬರೀಬೇಕು. RHS is everything in terms of sign. ಟ್ರೈ ಮಾಡ, ಏನ್ ಬರುತ್ತೆ ಮಾಡು. sin x ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. ಇಲ್ಲಿ 2 sin cube x ಅಂತ ಕಾಣಿಸಕ್ ಶುರುವಾಗಿದೆ. ಮೈನಸ್ ಮೈನಸ್ ಪ್ಲಸ್, ಸೊ ಐ ಆಮ್ ಗೆಟಿಂಗ್ ಪ್ಲಸ್ 2 sin cube x. ರೈಟ್, ಈಗ ಉಳಿದಿರುವಂತಹ ಟರ್ಮ್ಸ್ ಅನ್ನ ಗಮನಿಸಿ. ಇನ್ನೇನಾದ್ರೂ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನೋಡ್ತಾ ಬನ್ನಿ. ರೈಟ್, ಸೊ ನೆಕ್ಸ್ಟ್ ಸ್ಟೆಪ್ sin x, 2 sin x ಇಲ್ಲಿ ಮಲ್ಟಿಪ್ಲೈ ಆಯ್ತು, ಮತ್ತೆ ಇದು ಮೈನಸ್ 2 sin cube x ಅಂತ ಬರ್ತಿದೆ. ರೈಟ್, after multiplication I'm getting 2 sin x minus 2 sin cube x. Right, so ಇಲ್ಲಿ minus sin x
Yeah, I'm using negative sign here. Minus sin x plus 2 sin cube x. It should be minus sin x, right? It should be minus 2 sin cube x. ಇಲ್ಲಿ ನೆಗೆಟಿವ್ ಬರೋ ತರನೇ ಅಡ್ಜಸ್ಟ್ ಆಗಿದ್ದಿದ್ರೆ ಆಗ 2 sin x sin x ಇಲ್ಲಿರುವ ಎಕ್ಸ್ಪೆಕ್ಟೆಡ್ ಆನ್ಸರ್ ನೋಡಿ 3 sin x ಬರಬೇಕು. ಓಕೆ, ಸೊ ನಾನಿಲ್ಲಿ ಎಲ್ಲ ಒಂದ್ ಕಡೆ ಸ್ಟಕ್ ಆಗಿದ್ದೀನಿ. ನೋಡೋಣ ನಾನು ಯಾವ ತರ ಸಾಲ್ವ್ ಮಾಡ್ತೀನಿ ಗಮನಿಸಿ. -2 -2 -4 sin cube x. ಅಬ್ಸರ್ವ್ ಮಾಡ್ತಿದ್ದೀರಾ? ಸೊ ಫೈನಲ್ ಆನ್ಸರ್ ನಾನು ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗೆ ಸೆಟ್ ಮಾಡ್ಬಿಡ್ತಾ ಇದ್ದೀನಿ. ಎಸ್, ಯು ಸಾ ಐ ಡಿಡ್ ಅ ಮಿಸ್ಟೇಕ್ ಓವರ್ ಹಿಯರ್. ಏನು ಅಂತ ಒಮ್ಮೆ ಅಬ್ಸರ್ವ್ ಮಾಡಿ ನೋಡಿ, ಏನ್ ಮಿಸ್ಟೇಕ್ ಮಾಡಿದೆ ಒಮ್ಮೆ ಅಬ್ಸರ್ವ್ ಮಾಡಿ ನೋಡಿ. ಬಟ್ ಒಂದ್ ವೇಳೆ ನಾವು ಲಾಸ್ಟ್ ಮಿನಿಟ್ ಅಲ್ಲಿ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಇದ್ರೆ ನಂತರ ಹೀಗೆ ನೀವೇನಾದ್ರೂ ಚಿಕ್ಕ ಪುಟ್ಟ ಮಿಸ್ಟೇಕ್ ಮಾಡ್ತಿದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಕಾಟ್ ಮಾಡೋದನ್ನಾಗ್ಲಿ ಮಾಡಬೇಡಿ. ಕ್ಲೆವರ್ ವೇ ಆಫ್ ರೈಟಿಂಗ್ ದ ಫೈನಲ್ ಆನ್ಸರ್ ಏನು ಅಂದ್ರೆ ಇಲ್ಲಿ ಏನಿದೆ ಅನ್ನೋದನ್ನ ಫೈನಲ್ ಆನ್ಸರ್ನ ಇಮಿಡಿಯೇಟ್ಲಿ ಬರೆದಿಟ್ಬಿಡೋದು. ರೈಟ್? ಸೊ ಮಾರ್ಕ್ಸ್ ತಗೊಳ್ಳೋ ದೃಷ್ಟಿಯಿಂದ ಇಂಥವೆಲ್ಲ ಮಹತ್ವದಾಗತ್ತೆ. though it may not be the right mathematics, right, to get the right full marks ನಾವು ಅದನ್ನ ಮಾಡ್ತಿರ್ಬೇಕಾಗತ್ತೆ. ರೈಟ್? ಈಗ ನಮ್ಮ ಕಾಮನ್ ಸೆನ್ಸ್ ಅಲ್ವಾ, ಇಲ್ಲಿ 4 sin cube x ಬರಬೇಕು ಅಂದ್ರೆ -2 sin cube x ಇರಬೇಕು. 2 sin x ಇಲ್ಲಿ ಪ್ಲಸ್ sin x ಇದ್ದಾಗ ಮಾತ್ರ 3 sin x ಬಂದಿರಬೇಕು. ನಾನು ಇದು ಎಲ್ಲಿಯೂ ಕೂಡ ಯಾವುದನ್ನು ಕೂಡ ಕ್ರಾಸ್ ಮಾರ್ಕ್ ಹಾಕಿಲ್ಲ, ಹಾಗೆ ಬರೆದಿಟ್ಬಿಟ್ಟಿದ್ದೀನಿ. ಸೊ ದಿಸ್ ಈಸ್ ವಾಟ್ ಎಕ್ಸ್ಪೆಕ್ಟೆಡ್. ಅಂದರೆ ಪ್ರೀವಿಯಸ್ ಸ್ಟೆಪ್ ನಲ್ಲಿ ಅಲ್ಲಿ ಏನ್ ಆಗಿರಬಹುದು ಅನ್ನೋದನ್ನ ನೀವು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಟ್ ಶುಡ್ ಬಿ ಐ ಥಿಂಕ್ 2 sin square x -1. ಇಲ್ಲಿ 1 - 2 sin square x ಅಂತ ಹಾಕ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಈ ಟರ್ಮ್ ನೆಗೆಟಿವ್ ಬರುತ್ತೆ, ಈ ಟರ್ಮ್ ಪಾಸಿಟಿವ್ ಬರುತ್ತೆ. ಅದು ಯಾವಾಗ ಸಾಧ್ಯ? ಬಹುಶಃ ಇಲ್ಲಿ ಪ್ಲಸ್ ಇದ್ದಾಗ ಮಾತ್ರ ಸಾಧ್ಯ. ಕರೆಕ್ಟ್? ಸೊ ನಾನು ಇಷ್ಟೇ ಇಲ್ಲಿ ಮಾಡಿರೋದು ಆರಂಭದಲ್ಲಿ ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇಲ್ಲೂ ಕೂಡ ನೆಗೆಟಿವ್ ಅಂತ ತಗೊಂಡ್ಬಿಟ್ಟಿದ್ದೆ. ಇಲ್ಲಿ ಪಾಸಿಟಿವ್ ಇರೋದನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ. ಆಬ್ವಿಯಸ್ಲಿ ರೈಟ್ ಸೈಡ್ ಕೂಡ ಪಾಸಿಟಿವ್ ಇರಲೇಬೇಕು. ರೈಟ್? ಇದು ಪಾಸಿಟಿವ್ ಇದ್ದಾಗ ನಾನು ಹೇಳ್ದಾಗೇನೆ ಎಲ್ಲಿಯೂ ಕೂಡ ಮಿಸ್ಟೇಕ್ ಆಗೋದಿಲ್ಲ. ಇದೇ ಒಂದು ಎಕ್ಸ್ಪೆಕ್ಟೆಡ್ ಆನ್ಸರ್ ಬರ್ತಿರುತ್ತೆ. ಪ್ಲಸ್ sin x -2 sin cube x. ಸೊ sin 2x plus x, sin a plus b ಫಾರ್ಮ್ ತಗೊಂಡಿದ್ದೀನಿ. sin a cos b plus cos a sin b. ಈಗ ಎಕ್ಸ್ಪೆಕ್ಟೆಡ್ ಆನ್ಸರ್ ಕರೆಕ್ಟ್ ಆಗಿ ಬರ್ತಿದೆ ಅಂದ್ರೆ ನೋಡಿದ್ರಾ? ಸೊ ಮಿಸ್ಟೇಕ್ ಮಾಡೋದು ಬಹಳ ಕಾಮನ್. ಇದಲ್ಲೇನು ಅಂತದ್ದೇನು, ಇಫ್ ಯು ಕಮಿಟ್ ಅ ಮಿಸ್ಟೇಕ್, ರೈಟ್, ಅದು ಅಂತದ್ದೇನು ಮಹಾ ಏನಲ್ಲ. ಎವ್ರಿ ಒನ್ ವಿಲ್ ಕಮಿಟ್ ಮಿಸ್ಟೇಕ್. ಹಾಗಂತ 100 out of 100 ತಗೊಳಕ್ ಆಗಲ್ವಾ? ಖಂಡಿತ ಆಗತ್ತೆ. ಈವನ್ ಇಫ್ ಯು ಕಮಿಟ್ ಮಿಸ್ಟೇಕ್, ಯು ಶುಡ್ ನೋ ಹೌ ಟು ಕರೆಕ್ಟ್ ಇಟ್ ಕ್ವಿಕ್ಲಿ. ರೈಟ್? ಸೊ 100ಗೆ 100 ಮಾರ್ಕ್ಸ್ ತಗೊಳ್ಳೋರು ನೆನ್ಪಿಟ್ಕೊಳ್ಳಿ, ಎಲ್ಲಾನು ಸರಿಯಾಗಿ ಮಾಡ್ತಾರೆ ಯಾವಾಗ್ಲೂ ಅಂತ ಅನ್ಕೋಬೇಡಿ. ದೇ ಆಲ್ಸೋ ಕಮಿಟ್ ಮಿಸ್ಟೇಕ್, ಬಟ್ ದೇ ಆರ್ ಕ್ಲೆವರ್ ಇನಫ್ ಟು ಕರೆಕ್ಟ್ ಇಟ್ ಕ್ವಿಕ್ಲಿ. ರೈಟ್? ಸೊ ಇಲ್ಲೇ ಇಷ್ಟೇ ನಾನು ಮಾಡಿದ್ದು, ಎಕ್ಸ್ಪೆಕ್ಟೆಡ್ ಆನ್ಸರ್ ಬರ್ದೆ ಅದಕ್ಕೆ ಏನ್ ಬೇಕು ಅಂತ ಹಿಂದಿನ ಸ್ಟೆಪ್ ರಿಅರೇಂಜ್ ಮಾಡಿದೆ. ಆಗ ಹಿಂದಿನ ಸ್ಟೆಪ್ ಆಟೋಮೆಟಿಕ್ಲಿ ಅದೇ ತರ ಸೆಟ್ ಆಗ್ಬಿಡುತ್ತೆ. ಅಲ್ಪ ಅಬ್ಸರ್ವ್ ಮಾಡ್ತೀರಾ, ಇಲ್ಲಿ ಮೈನಸ್ ಇರೋದು ಪ್ಲಸ್ ಅಂತ ಗೊತ್ತಾಯ್ತು. ದಟ್ಸ್ ಇಟ್. ಹೋಪ್ ಯು ಅಂಡರ್ಸ್ಟುಡ್. ಸೊ ಪ್ರೂವ್ ದಟ್, ಶೋ ದಟ್ ಕ್ವೆಶ್ಚನ್ಸ್ ಬಂದಾಗ ರಿಮೆಂಬರ್, ನಿಮಗೆ RHS LHS ಎರಡೂ ಗೊತ್ತಿರುತ್ತೆ, ಫೈನಲ್ ಡೆಸ್ಟಿನೇಷನ್ ಗೊತ್ತಿರುತ್ತೆ. ಸೊ ನೀವು ಸುಲಭವಾಗಿ ಕರೆಕ್ಟ್ ಆನ್ಸರ್ ಬರೀಬಹುದು. ದಟ್ ಇಸ್ ದ ಲೆಸನ್, ಟುಡೇಸ್ ಲೆಸನ್. ನೆಕ್ಸ್ಟ್ ಕ್ವಶನ್, sin 31 π/3 ಸಾಲ್ವ್ ಮಾಡಬೇಕು. ರೈಟ್? sin 31 π/3 ಆನ್ಸರ್ ಬರಿಬೇಕು ನಾನು. ಹೇಗ್ ಬರೀತೀರಾ ನೋಡಿ, ಇಲ್ಲಿ ಆಲ್ರೆಡಿ ಹಿಂಟ್ ಇದೆ, ಸ್ಪ್ಲಿಟ್ ಮಾಡಬೇಕು ಅಂತ. 31 ಇದೆ, 3 × 10. ಬಹುಶಃ ಇದನ್ನ 10 π + π/3 ಅಂತ ಸ್ಪ್ಲಿಟ್ ಮಾಡ್ಬಿಟ್ರೆ ಮುಗ್ದೆ ಹೋಯ್ತು ಅಲ್ವಾ? ಹೀಗೆ ಸ್ಪ್ಲಿಟ್ ಮಾಡ್ತೀರಾ. ಸೊ ದಿಸ್ ಬಿ ಏನಾಯ್ತು, ಇದನ್ನ ಹೇಗೆ ಸ್ಪ್ಲಿಟ್ ಮಾಡೋದು? 10 π ಅಂದ್ರೆ ದಟ್ ಇಸ್ ಈಕ್ವಿವೆಲೆಂಟ್ ಟು 360 ಡಿಗ್ರಿ. ಯಾಕೆ, ಹೇಗೆ ಅರ್ಥ ಆಗಿದ್ಯಾ? ನೋಡಿ, ನಾನು ಇಲ್ಲಿ ಕ್ವಾಡ್ರೆಂಟ್ ಬಿಡಿಸ್ತೀನಿ. ಇದು 0 ಡಿಗ್ರಿ ಅಥವಾ 2 π ಡಿಗ್ರಿ ಆಗಿರುತ್ತೆ, 2 π ರೇಡಿಯನ್. ಹಾಗೆ ಇಲ್ಲಿ π/2 ರೇಡಿಯನ್, ಇದು π ರೇಡಿಯನ್, ಇನ್ನೊಂದು 3 π/2 ರೇಡಿಯನ್. ಆಕ್ಸಿಸ್ ನಾನು ತೋರಿಸ್ತಾ ಇದ್ದೀನಿ, ಅಲ್ಲಿ ಆಂಗಲ್ ಏನ್ ಬರುತ್ತೆ ಅನ್ನೋ ತೋರಿಸ್ತಿದ್ದೀನಿ. ಹಾಗೇನೆ ಎರಡನೇ ಸರ್ಕಲ್ ಡ್ರಾ ಮಾಡಿದ್ರೆ
ಅಂದ್ರೆ ಆಂಗಲ್ ಮೋರ್ ದ್ಯಾನ್ 360 ಡಿಗ್ರಿ ಹೋದರೆ ಇಲ್ಲಿ 1 pi by 2 ಇತ್ತು, 3 ಇಲ್ಲಿ ಬಂತು, ನೆಕ್ಸ್ಟ್ 5 pi by 2, ರೈಟ್, ಇಲ್ಲಿ 7 pi by 2, ಇಟ್ ಗೋಸ್ ಆನ್ ಲೈಕ್ ದಟ್. ಆಡ್ ನಂಬರ್ಸ್ ಎಲ್ಲ ಬರ್ತಾ ಹೋಗೋದನ್ನ ಅಬ್ಸರ್ವ್ ಮಾಡಿ. ಹಾಗೇನೆ ಇಲ್ಲಿ 2 pi, ಇಲ್ಲಿ ಪೈ ಇದೆ, 1 pi ಅಲ್ವಾ ಇದು, 1 pi 2 pi, ಕರೆಕ್ಟ್. ಹಾಗಾದ್ರೆ ನೆಕ್ಸ್ಟ್ ಇಲ್ಲೇನ್ ಬರ್ಬೇಕು, 3 pi. ನೆಕ್ಸ್ಟ್ ಆಂಗಲ್ ತಗೊಂಡ್ರೆ 3 pi, ನೆಕ್ಸ್ಟ್ ಇಲ್ಲಿ ತಗೊಂಡ್ರೆ 4 pi. ಡಿ ನೋಟಿಸ್ ದಟ್ ಈವನ್ ನಂಬರ್ಸ್ ಎಲ್ಲ ಒಂದ್ ಕಡೆ ಬರ್ತಿದೆ, ಆಡ್ ನಂಬರ್ಸ್ ಎಲ್ಲ ಇಲ್ಲಿ ಬಂದು ಕೂರ್ತಿದೆ, ಕರೆಕ್ಟ್. ಇಲ್ಲಿ ಹಾಗಲ್ಲ, 1 pi by 2, 3 pi by 2, 5, 7 ಎಲ್ಲ ಆಡ್ ನಂಬರ್ಸ್ ಹೋಗ್ತಾ ಇದೆ. ಇದನ್ನೆಲ್ಲ ಒಬ್ಸರ್ವ್ ಮಾಡಿ, ಪ್ಯಾಟರ್ನ್ ಗಳನ್ನ ಗಮನಿಸಿ. ಮ್ಯಾಥ್ಸ್ ತುಂಬಾ ಈಸಿ. ಈಗ ಇದನ್ನ ನೋಡಿದಾಗ ನಿಮಗೆ 2, 4, 6, 8, 10 pi. 10 pi ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ 360 ಡಿಗ್ರಿ ಅಲ್ವಾ. ಅಂದ್ರೆ ಈ ಜಾಗ ಇದು ಹೇಗಿದೆ ಹಾಗಾದ್ರೆ, ಸೈನ್ 360 ಡಿಗ್ರಿ ಪ್ಲಸ್ 60 ಡಿಗ್ರಿ ತರ ಇದೆ. ಇದು 360, ಇದು 60, ಅದಕ್ಕೆ ಈಕ್ವಿವೆಲೆಂಟ್ ಇದು. ಅಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ಆಯ್ತು. ಸೈನ್ 60 ಡಿಗ್ರಿ, ಆನ್ಸರ್ ಇಸ್ √3/2. ಮುಗಿದೋಯ್ತು. ಹೀಗೆ ಕ್ವಾಡ್ರಂಟ್ ನ ಇಲ್ಲಿರುವಂತಹ ಆಂಗಲ್ಸ್, ಅದರ ಪ್ಯಾಟರ್ನ್ ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತಿದ್ರೆ ನೀವು ತಕ್ಷಣ ನೋಟಿಸ್ ಮಾಡ್ತೀರಾ, ಫೈನಲ್ ಆನ್ಸರ್ ಬರಿತಾ ಇರ್ತೀರಾ. ಸೊ ನಾನು ಇದನ್ನ ಇಲ್ಲಿ ಡಿಗ್ರಿಲಿ ಬರ್ದೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಯು ನೀಡ್ ನಾಟ್ ರೈಟ್ ಇನ್ ಡಿಗ್ರಿ. ಇದನ್ನ 2 pi plus pi by 3 sin pi by 3, ರೈಟ್, ವಿಚ್ ಇಸ್ √3/2 ಅಂತ ಮುಗಿಸಬಹುದು. ಸೊ ಸ್ಪ್ಲಿಟ್ ಮಾಡೋದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. 1 ಮಾರ್ಕ್ ಈ ತರದ ಕ್ವಶನ್ ಪುನಃ ಬರ್ತಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ನೆಕ್ಸ್ಟ್ ನೋಡೋಣವಾ, ಹೀಗಿದೆ ಸೈನ್ 15 ಡಿಗ್ರಿ. ಹೌ ಡು ಯು ಫೈಂಡ್ ಸೈನ್ 15 ಡಿಗ್ರಿ? ಡೈರೆಕ್ಟ್ ಆನ್ಸರ್ ಬರೀಬೇಡಿ. ಮತ್ತೆ ಸೈನ್ 15 ಡಿಗ್ರಿ ಬೇಕು ಅಂತಂದ್ರೆ ಸೈನ್ ಕನ್ಸಿಡರ್ ಯಾವ ಫಾರ್ಮುಲಾ ಬರೆಯೋಣ, ಸೈನ್ ಎ ಮೈನಸ್ ಬಿ ತಗೋತೀನಿ, ರೈಟ್. ಯಾಕೆ ಮೈನಸ್ ಬಿ ನ ತಗೋಬೇಕು? ಸಿ, ಮ್ಯಾಥಮೆಟಿಕ್ಸ್ ಈಸ್ ಫೈಂಡಿಂಗ್ ಅನ್ನೋನ್ ಸ್ಟಾರ್ಟಿಂಗ್ ಫ್ರಮ್ ದ ನೋನ್. ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದ್ರನ್ನ ಕಂಡ್ಕೊಳ್ಳೋದು, ಅದು ನನ್ನ ಪ್ರಕಾರ ಮ್ಯಾಥಮೆಟಿಕ್ಸ್. ನಮಗೇನ್ ಗೊತ್ತಿದೆ ಅಂದ್ರೆ, ನಮಗೆ 15 ಡಿಗ್ರಿ ಗೊತ್ತಿಲ್ಲ, 45 ಡಿಗ್ರಿ ಎಸ್ ವಿ ನೋ, ಸೈನ್ 30 ಡಿಗ್ರಿ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, 45 minus 30 15. ಅಂದರೆ ಸೈನ್ 45 minus 30 ಹೀಗ್ ಬರೆದ್ರೆ ಅವಾಗ ಸಿಗೋದು ಸೈನ್ 15 ಡಿಗ್ರಿ ತಾನೆ. ಪ್ರಾಬ್ಲಮ್ ಸಾಲ್ವ್. ಸೈನ್ ಎ ಮೈನಸ್ ಬಿ ಫಾರ್ಮುಲಾ ಗೊತ್ತಿದ್ದರೆ ಎ ಜಾಗದಲ್ಲಿ 45, ಬಿ ಜಾಗದಲ್ಲಿ 30 ಹಾಕಿದ್ರೆ ಪ್ರಾಬ್ಲಮ್ ಮುಗಿದೋಯ್ತು. ಸರಿ, ಹಾಗಾದ್ರೆ ಸೈನ್ ಎ ಮೈನಸ್ ಬಿ ಅಂದ್ರೆ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಂತ ಹೀಗೆ ಬರೆಯೋಣ, ಆಯ್ತಾ. ಈಗ ಸೈನ್ ಎ ಜಾಗದಲ್ಲಿ ಸೈನ್ 45, ಇನ್ನೊಂದು ಕಾಸ್ 30, ಕಾಸ್ 45 ಸೈನ್ 30, ಈ ರೀತಿಯಾಗಿ ಬರ್ಕೊಳ್ಳಿ, ರೈಟ್. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್. ಸೈನ್ 45 ಅಂದ್ರೆ 1/√2, ಕಾಸ್ 30 ಅಂದ್ರೆ √3/2 ಮೈನಸ್ ಕಾಸ್ 45 1/√2, sin 30 1/2. So finally 2√2 is the LCM. Observe ಮಾಡಿದ್ರ, √3 minus 1 ನ್ಯೂಮರೇಟರ್ ನಲ್ಲಿ ಇದೆ. So this should be the final answer. sin 15 ಡಿಗ್ರಿ ಆನ್ಸರ್ ಬಂದೇ ಹೋಯ್ತು, ರೈಟ್. ಹೀಗೆ ಇಲ್ಲಿರೋದನ್ನ ಅಬ್ಸರ್ವ್ ಮಾಡಿರ್ತೀರಾ, ನಿಮ್ಗೆ ಗೊತ್ತಿರುವ ಫಾರ್ಮುಲಾನು ಬಳಸ್ತಿದ್ದೀರಾ. ಸೈನ್ 75 ಡಿಗ್ರಿ ಕೇಳಿದ್ರೆ ಏನ್ ಮಾಡ್ತಾ ಇದ್ರಿ, ಮೈನಸ್ ಇರೋದ್ ಬದಲು ಪ್ಲಸ್ ಆಗ್ತಿದ್ರಿ. 45 plus 30 75. From known you are trying to get the unknown. So the next question is, 2 mark section ಅಲ್ಲಿ expected question ಬಹಳ ಇಂಪಾರ್ಟೆಂಟ್ ಇದು. If in 2 circles arcs of the same length subtend an angles of 60 degree and 75 degree at the center, right. ಎರಡು ಬೇರೆ ಬೇರೆ ಸರ್ಕಲ್ಸ್ ಗಳನ್ನ ತಗೊಂಡಿದ್ದೀವಿ. ಸೊ ನಾವಿಲ್ಲಿ ಎಸ್ ಈಕ್ವಲ್ ಟು ಆರ್ ಥೀಟಾ ಅನ್ನುವ ಒಂದು ಫಾರ್ಮುಲಾ ಕಲ್ತಿದ್ವಿ. ಯಾವ್ದಾದ್ರು ಒಂದು ಸರ್ಕಲ್ ತಗೊಂಡ್ರೆ, ರೈಟ್, ಆಂಗಲ್ ಏನಾದ್ರೂ ಥೀಟಾ ರೇಡಿಯನ್ ಇದ್ದರೆ
ಇದನ್ನ ನಾನು ಎಸ್ ಅಥವಾ ಲೆಂತ್ ಎಲ್ ಹೆಂಗಾದ್ರೂ ಬರಿಬಹುದು. ನಾನು ಎಸ್ ಅಂತ ಬರಿತಿದ್ದೀನಿ, ಯೂಶಲಿ ಲೆಂತ್ ಎಲ್ ಅಂತಾನು ಕೂಡ ಇದನ್ನ ಬರೀತಾರೆ. ಯಾವ್ದಾದ್ರು ಸಿಂಬಲ್ ಅನ್ನ ನೀವು ಬಳಸಬಹುದಾಗಿದೆ, ನಾಟ್ ಅನ್ ಇಶ್ಯೂ. ಸೊ ಇಲ್ಲಿ ಎಲ್ ಈಕ್ವಲ್ ಟು ಆರ್ ಥೀಟಾ ಬರೀತೀನಿ. ಹಾಗಾದ್ರೆ ದಿಸ್ ಇಸ್ ಎಲ್, ಲೆಂತ್ ಆಫ್ ದ arc, right? Theta is the angle subtended at the center of the circle by the arc, and r is the radius of the circle. So L equal to r theta. ಇದು ನಾವು ಕಲ್ತಿರುವಂತಹ ಫಾರ್ಮುಲಾ. ಈ ಲೆಂತ್, ಆರ್ಕ್ ಲೆಂತ್, ರೇಡಿಯಸ್ ಇಂಟು ಥೀಟಾ. ಥೀಟಾ ಇಸ್ ಇನ್ ರೇಡಿಯನ್, ಅದು ರೇಡಿಯನ್ ಅಲ್ಲೇ ಇರಬೇಕು ಅನ್ನೋದು ನಿಮ್ಗೆ ಗೊತ್ತಿರಲಿ. ಇಲ್ಲಿ ಈಗ ನಮಗೆ ಎರಡು ಸರ್ಕಲ್ಸ್ ಗಳಿದಾವೆ. ಸೊ ಗಿವನ್ ಅಂತ ಬರೆಯೋಣ. L1 is r1 theta 1 and L2 equal to r2 theta 2. ಯಾಕೆಂದ್ರೆ ಎರಡು ಸರ್ಕಲ್ಸ್ ಕೊಟ್ಟಿದ್ದಾರೆ, ಸೇಮ್ ಲೆಂತ್. ಸೊ L1 equal to L2 ಆಗ್ಬೇಕಲ್ವಾ, ರೈಟ್? ಸೊ L1 equal to L2 ಆಗ್ಲೇಬೇಕು, ಸೇಮ್ ಲೆಂತ್. ಆಂಗಲ್ ಮಾತ್ರ ಡಿಗ್ರಿ, 60 ಡಿಗ್ರಿ 75 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಹೀಗಿದ್ದಾಗ, ರೈಟ್, ವಿ ನೋ ದಟ್ L1 is equal to L2, R1 theta 1 equal to R2 theta 2. What is the question? Find the ratio of their radii. Radii ratio ಬೇಕು, R1 is to R2 ಬೇಕಾಗಿದೆ ಕೇಳ್ತಿರೋದು. So this implies R1 divided by R2 equal to theta 2 divided by theta 1, isn't it? Theta 2 divided by theta 1. ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಥೀಟಾ 2 ಅಂದ್ರೆ ಎರಡನೇ ಆಂಗಲ್ 75 ಡಿಗ್ರಿ ಇದೆ. ಥೀಟಾ 1 ಅಂದ್ರೆ ಮೊದಲನೇ ಆಂಗಲ್ 60 ಡಿಗ್ರಿ ಕಾಣಿಸ್ತಾ ಇದೆ, ರೈಟ್? ಸೊ ದಟ್ ಇಸ್ 75 ಡಿಗ್ರಿ 60 ಡಿಗ್ರಿ. ಆದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ಸಾಮಾನ್ಯವಾಗಿ ಅದನ್ನ ರೇಡಿಯನ್ ಅಲ್ಲೇ ಬರೀಬೇಕು. ಸೊ ಡಿಗ್ರಿಲಿ ಇರೋದನ್ನ ರೇಡಿಯನ್ ಕನ್ವರ್ಟ್ ಮಾಡೋದಕ್ಕೆ ನೀವು ಪೈ ಬೈ 180 ಮಲ್ಟಿಪ್ಲೈ ಮಾಡ್ತೀರಾ, ಹೌದಾ? ಅದನ್ನ ರೇಡಿಯನ್ ಕನ್ವರ್ಟ್ ಆಗಿದೆ ಅಂತ ತೋರಿಸ್ತೀರಾ, ಬಟ್ ಡೋಂಟ್ ಕನ್ವರ್ಟ್. ಯಾಕೆ ಕನ್ವರ್ಟ್ ಮಾಡ್ಬೇಕು ಅದನ್ನ? ಈಗ ಡಿಗ್ರಿಲಿ ಇರೋದ್ರಿಂದ ಎರಡರದ್ದು ಯೂನಿಟ್ ಕ್ಯಾನ್ಸಲ್ ಆಗುತ್ತೆ, ರೇಷಿಯೋ ಡೈರೆಕ್ಟ್ ಆಗಿ ಬಂದ್ಬಿಡುತ್ತಲ್ವಾ. ಬಟ್ ವಾಟ್ ಇಸ್ ದ ರೂಲ್? ರೂಲ್ ಏನ್ ಹೇಳುತ್ತೆ? ಥೀಟಾ ರೇಡಿಯನ್ ಅಲ್ಲಿ ಇರಲೇಬೇಕು, ಹಾಗೆ ಸಬ್ಸ್ಟಿಟ್ಯೂಷನ್ ತೋರಿಸ್ಬೇಕು. ನಾವ್ ಒಂಥರ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂದ್ರೆ, ಮಾಡಿದೀವಿ ಅಂತ ತೋರ್ಸ್ಕೋತಾ ಇದೀವಿ, ಅಂದ್ರೆ ರೇಡಿಯನ್ ಆಂಗಲ್ ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಅಂತ ತೋರ್ಸ್ಕೋತಾ ಇದೀವಿ. ಪೈ ಬೈ 180 ಪೈ ಬೈ 180. ಇದನ್ನ ಯಾಕೆ ಸುಮ್ಮನೆ ಸಿಂಪ್ಲಿಫೈ ಮಾಡೋದು? ಹೆಂಗಿದ್ರು ಅದು ಕ್ಯಾನ್ಸಲ್ ಆಗಿದೆ ಅಂತ ಅನ್ಕೊಂಡ್ಬಿಡಿ. 75 by 60 ಸಿಂಪ್ಲಿಫೈ ಮಾಡಿ, ದಟ್ಸ್ ಇಟ್ ಅಲ್ವಾ? ಸೊ ಅದೊಂದು ರೇಷಿಯೋ ಬರುತ್ತೆ, ಅದು ಏನ್ ರೇಷಿಯೋ ಅಂತ ಕ್ಯಾಲ್ಕುಲೇಟ್ ಮಾಡ್ಬಿಡಿ. R1 divided by R2. Of course this is in terms of radian ಯೂನಿಟ್ ಕ್ಯಾನ್ಸಲ್ ಆಗಿದೆ, ಪೈ ಬೈ 180 ಕೂಡ ಕ್ಯಾನ್ಸಲ್ ಆಗಿರೋದನ್ನ ನೋಡ್ತಾ ಇದ್ದೀರಾ. ಇದನ್ನ ಸಿಂಪ್ಲಿಫೈ ಮಾಡ್ತಾ ಕೂರ್ಬೇಡಿ. 75 by 60 ಏನ್ ಬರುತ್ತೆ ನೋಡಿ, ರೈಟ್? ಸೊ 75 divided by 60 ನಂಬರ್ ತಗೊಂಡಿರ್ತೀರಾ. ಸೊ 3 ಇಂದ ಡಿವೈಡ್ ಆಗುತ್ತೆ. ಸೊ 3 2s ಅಂಡ್ ಸಿಂಪ್ಲಿಫೈ ಮಾಡ್ತೀರಾ. ಮೇಲ್ಗಡೆ ಏನ್ ಬಂತು ನೋಡಿ, 3 2s 6. ಸೊ 15 25. Oh, further simplification possible, right? So 5 4 and 5 5 5:4 ನಾವು ಫೈನಲ್ ಆನ್ಸರ್ ನನಗೆ ಕಾಣಿಸ್ತಿದೆ. ನೀವು ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್ ಏನಿದೆ ನೀವು ನಮಗೆ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೊ ನಿಧಾನವಾಗಿ ಇದನ್ನು ಸಾಲ್ವ್ ಮಾಡ್ತೀರಾ. ಬಟ್ ರಿಮೆಂಬರ್, ಈ ತರ ಕ್ವಶನ್ ಬಂದಾಗ ಇದನ್ನ ಸಪರೇಟ್ ಆಗಿ ಸಾಲ್ವ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ನೆಕ್ಸ್ಟ್ ಹೋಗ್ಬೋದಾ? ಸೊ ದೊಡ್ಡದಾಗಿದೆ, ಬಟ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್. 2 marks. ಸರ್ಕ್ಯುಲರ್ ವೈರ್ ಆಫ್ ರೇಡಿಯಸ್, ಒಂದು ಸರ್ಕ್ಯುಲರ್ ವೈರ್ ಇದೆಯಂತೆ, ಅದಕ್ಕೊಂದು ರೇಡಿಯಸ್ ಇದೆ. ಬಿಡ್ಸೋಣ. ಸರ್ಕ್ಯುಲರ್ ವೈರ್ ಆಫ್ ರೇಡಿಯಸ್ 3 centimeter is cut and bent so as to lie on the circumference of the hoop. ಇದನ್ನ ಕಟ್ ಮಾಡ್ತೀನಿ. ಹಾಗೆ ಕಟ್ ಮಾಡಿರೋದನ್ನ ಈ ರೀತಿ ಇಡ್ತೀನಿ. ಅಂದ್ರೆ ಈ ಟೋಟಲ್ ಸರ್ಕಲ್ ಅನ್ನ ಕಟ್ ಮಾಡಿ ಈ ತರ ಇಡ್ತಾ ಇದ್ದೀನಿ. ಆದ್ರೆ ಈಗ ಇದು ಯಾವುದರ ಮೇಲೆ ಕೂತಿದೆ? ಹೊಸ ಸರ್ಕಲ್ ಇದು, ರೈಟ್? ಸ್ವಲ್ಪ ದೊಡ್ಡದಾಗೆ ಬಿಡ್ಸೋಣ, ರೈಟ್? ಹೊಸ ಸರ್ಕಲ್ ಬಿಡಿಸ್ತಾ ಇದ್ದೀನಿ. ಅದು ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ, ಮಾಡಿ ಒಂದು ದೊಡ್ಡದಾದ ಸರ್ಕಲ್
ಈ ಒಂದು ಸರ್ಕಲ್ ನ ಮೇಲೆ ನಾವು ಕಟ್ ಮಾಡಿರುವಂತಹ ವೈರ್ ಇದೆಯಲ್ಲ, ಆ ವೈರ್ ಅನ್ನ ಕೂರಿಸ್ತಾ ಇದ್ದೀನಿ. ಅದು ಈ ಸರ್ಕಲ್ ಮೇಲೆ ಬಂದು ಕೂತ್ಬಿಟ್ಟಿದೆ. ಕಟ್ ಮಾಡಿರೋ ಆ ವೈರ್ ಅನ್ನ ತಂದ್ಬಿಟ್ಟು ಇವುಗಳ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಇದರ ಆರ್ಕ್ ಲೆಂತ್ ಇದು ಎಲ್ ಅಂತ ತಗೊಂಡ್ರೆ ಇಲ್ಲೊಂದು ಆಂಗಲ್ ಇದೆ, ಹಾಗೆ ಈ ಆಂಗಲ್ ಥೀಟಾ ಅಂತ ತಗೊಳ್ಳೋಣ. ಇದಕ್ಕೊಂದು ರೇಡಿಯಸ್ ಇದೆ, ಕ್ಯಾಪಿಟಲ್ ಆರ್ ಅಂತ ಬರೀತೀನಿ ಇದನ್ನ, ರೈಟ್. ಸೊ ಇಲ್ಲಿ ರೇಡಿಯಸ್ 3 ಇತ್ತು. ಸರ್ಕಂಫರೆನ್ಸ್ ಆಫ್ ದಿಸ್ ಸರ್ಕಲ್ ಏನ್ ಬರುತ್ತೆ, 2πr ಅಂತ ಬರೀತೀರಾ. 2π into 3, I'm getting 6π centimeters, 6π centimeter as the circumference of first circle ಅಲ್ವಾ. ಅದನ್ನ ಕಟ್ ಮಾಡಿ ಅಲ್ಲಿ ಕೂರಿಸಿದಾಗ 6π ಅನ್ನೋದು ಈಗ ಎಲ್ ವ್ಯಾಲ್ಯೂ ಆಗಿದೆ, ಕರೆಕ್ಟ್. ಎಲ್ ವ್ಯಾಲ್ಯೂ 6π ಅಂತ ತೋರಿಸ್ತಾ ಇದೆ. ಈಗ ರೇಡಿಯಸ್ ಮತ್ತೆ ಆಂಗಲ್ ಇವೆರಡರಲ್ಲಿ ಯಾವುದನ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. whose radius is 48 centimeter, find the angle in degrees. ಇದು ಕೇಳ್ತಿರೋ ಕ್ವಶನ್ ಅಲ್ವಾ. ಸೊ ರೇಡಿಯಸ್ 48 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಆರ್ ಜಾಗದಲ್ಲಿ ನಾನಿವಾಗ 48 ಸೆಂಟಿಮೀಟರ್ ಅನ್ನೋದನ್ನ ಬಳಸ್ಕೋಬೇಕು. ಸೊ ವಿ ನೋ ದಟ್ L is equal to R into theta. So I'm using capital R here. So capital R into theta. Theta is in radian. 6π is equal to 48 into theta. ಈ ಪೈ ಅನ್ನೋದನ್ನ ಹಾಗೆ ಇಟ್ಕೊಳ್ಳಿ. ಪೈ ಸಿಂಪ್ಲಿಫೈ ಮಾಡಕ್ ಹೋಗ್ಬೇಡಿ. ಫೈನಲ್ ಆನ್ಸರ್ ಅನ್ನ ರೇಡಿಯನ್ ಅಲ್ಲೇ ಇಡ್ತೀವಿ ಅದಕ್ಕೋಸ್ಕರ. ಸೊ ಸಿಂಪ್ಲಿಫೈ ಆಗುತ್ತಲ್ವಾ ಇದು. 3 2s ರೈಟ್, ಹಾಗೆ 3 1s 18 ಇದೆ, 3 16 ರೈಟ್. ಅಥವಾ 6 ಇಂದ ಡೈರೆಕ್ಟ್ ಆಗಿ ಇದನ್ನ ಸಿಂಪ್ಲಿಫೈ ಮಾಡ್ಬಿಡ್ಬೋದಲ್ವಾ. ಇಷ್ಟೆಲ್ಲ ಒದ್ದಾಟಗಳನ್ನ ನಾವು ಹೇಗೆ ಮಾಡ್ಬೇಕಾಗಿದೆ. ಫೈನ್. ಸೊ ಒಂದು ಸಣ್ಣ ಸಿಂಪ್ಲಿಫಿಕೇಶನ್, 6 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. 6 8s ರೈಟ್. ಸೊ ಪೈ ಇಸ್ ಈಕ್ವಲ್ ಟು 8 theta, ಅಥವಾ theta value π/8, which is obviously in terms of radian. ಬಂದಿರೋ ಆನ್ಸರ್ ರೇಡಿಯನ್ ಎಲ್ಲ ಇರುತ್ತೆ. ಗಾಟ್ ಇಟ್. ಸೊ ಇಷ್ಟನ್ನ ಮಾಡಿಟ್ರೆ ಸಾಕು. 2 ಮಾರ್ಕ್ಸ್ ಇಲ್ಲಿ ಕೇಳಿರ್ತಾರೆ. ಡಯಾಗ್ರಾಮ್ ಅನ್ನ ನೀವು ಬಳಸಿ ಹಾಕ್ಬೋದು, ಡ್ರಾ ಮಾಡ್ಬೋದು, ಅಥವಾ ಸರ್ಕಂಫರೆನ್ಸ್ ಆಫ್ ದ ಫಸ್ಟ್ ಸರ್ಕಲ್ ಅಂತ ಮೆನ್ಷನ್ ಮಾಡ್ಬೋದು. ದಟ್ಸ್ ಅಪ್ ಟು ಯು. ಗಾಟ್ ಇಟ್. ಸೊ ಹೀಗೆ ಪಿಕ್ಚರೈಸ್ ಮಾಡ್ಕೊಳ್ಳೋದ್ರ ಮೂಲಕ ಅಪ್ಲಿಕೇಶನ್ ಪ್ರಾಬ್ಲಮ್ಗಳನ್ನ ಸುಲಭವಾಗಿ ನಾವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್, ಆಫ್ ಕೋರ್ಸ್ 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಅಲ್ಲಿ ಈ ತರ ಕೇಳ್ತಾರೆ, ರೈಟ್ ಆರ್ ಕನ್ವರ್ಟ್ ಟು ರೇಡಿಯನ್ ಮೆಜರ್. ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಇದು ಬಂದಿರುತ್ತೆ. 40 ಡಿಗ್ರಿ 20 ಮಿನಿಟ್ಸ್, ಇದನ್ನ ಮಾಡೋಣ. ಸೆಕೆಂಡ್ ಕ್ವೆಶ್ಚನ್ 40 ಡಿಗ್ರಿ 20 ಮಿನಿಟ್ಸ್ ಅಂತ ಕೇಳ್ತಿದ್ದಾರೆ. ಇದನ್ನ ರೇಡಿಯನ್ ಮೆಜರ್ಗೆ ಕನ್ವರ್ಟ್ ಮಾಡಬೇಕು. ಆ ಕನ್ವರ್ಟ್ ಮಾಡೋದಕ್ಕೆ π/180 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಬಟ್ ಕೊಟ್ಟಿರುವ ಆಂಗಲ್ ಟೋಟಲ್ ಡಿಗ್ರಿಲಿ ಇದೆಯಾ? ಇದು ಹೇಗೆ ಗೊತ್ತಾ? ನಿಮಗೇನಾದ್ರು ಲೆಂತ್ ಆಫ್ ಅ ಪೆನ್ ಕೇಳಿದ್ರೆ ನೀವಿದನ್ನ ಹೇಗೆ ಹೇಳ್ತೀರಾ? ಮೇ ಬಿ 10 ಸೆಂಟಿಮೀಟರ್ಸ್ ಅಂಡ್ 3 ಮಿಲಿಮೀಟರ್. ಆಗ ಮಿಲಿಮೀಟರ್ನ ಸೆಂಟಿಮೀಟರ್ಗೆ ಪುನಃ ಕನ್ವರ್ಟ್ ಮಾಡ್ಕೊಳ್ಳಿ. ಡೆಸಿಮಲ್ ಅಲ್ಲಿ ಬರುತ್ತೆ. ಎಲ್ಲವನ್ನೂ ಸೆಂಟಿಮೀಟರ್ ಬರ್ಕೊಳ್ಳಿ, ಕರೆಕ್ಟ್. ಆಮೇಲೆ ಅದನ್ನ ಫೀಟ್ ಕನ್ವರ್ಟ್ ಮಾಡಿ. ಹೇಗೆ ಲೆಂತ್ ಅನ್ನ ಈ ರೀತಿ ಸಬ್ ಯೂನಿಟ್ ಗಳನ್ನ 1 ಯೂನಿಟ್ ಮಾಡ್ಕೊಂಡು ಆಮೇಲೆ ಕನ್ವರ್ಟ್ ಮಾಡ್ತಿರೋ, ಅದೇ ರೀತಿ ಆಂಗಲ್ ಕೂಡ 40 ಡಿಗ್ರಿ 20 ಮಿನಿಟ್ಸ್ ಅಂತ ಕೊಟ್ಟಿದ್ದಿದ್ರೆ ಎಲ್ಲವನ್ನ ಡಿಗ್ರಿಲಿ ಬರೀರಿ. ಹೆಂಗ್ ಸಾಧ್ಯ? 40 ಡಿಗ್ರಿ ಪ್ಲಸ್ 20 ಮಿನಿಟ್ಸ್ ಅನ್ನ ಡಿಗ್ರಿ ಕನ್ವರ್ಟ್ ಮಾಡೋದಕ್ಕೆ ಡಿವೈಡೆಡ್ ಬೈ 60 ಮಾಡಿ. ಯಾಕೆಂದ್ರೆ ನಿಮ್ಗೆ ಗೊತ್ತೇ ಇದೆ 120/60 ಡಿಗ್ರಿ ಅಂತ ಕನ್ಸಿಡರ್ ಮಾಡಬಹುದು. ಎಲ್ಲ ನಂಬರ್ಸ್ ಈಗ ಡಿಗ್ರಿ ಕನ್ವರ್ಟ್ ಆಯ್ತು ಅಂತ ಅರ್ಥ. ಮೀನಿಂಗ್ 40 ಪ್ಲಸ್ 1/3 ಡಿಗ್ರಿ. ಇದನ್ನ ರೇಡಿಯನ್ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಮಲ್ಟಿಪ್ಲೈ ಬೈ π/180. ಈ ಟರ್ಮ್ ಇದೆಲ್ಲ ಇದನ್ನ π/180 ಇಂದ ಮಲ್ಟಿಪ್ಲೈ ಮಾಡಿದಾಗ ರೇಡಿಯನ್ ಕನ್ವರ್ಟ್ ಆಗುತ್ತೆ, ರೈಟ್. ಅಂದ್ರೆ 40 ಡಿಗ್ರಿ 20 ಮಿನಿಟ್ಸ್ ಇದೆಯಲ್ಲ, ಇದನ್ನ
ರೇಡಿಯನ್ ಕನ್ವರ್ಟ್ ಮಾಡೋದಕ್ಕೋಸ್ಕರ ನಾವು ಇದನ್ನ ಮುಂದಕ್ಕೆ ಬರ್ಕೊಂಡು ಹೋಗ್ತಿದೀವಿ. ಲೆಟ್ ಅಸ್ ಸೇ ಎಕ್ಸ್ ರೇಡಿಯನ್ ಇಸ್ ಈಕ್ವಲ್ ಟು ಅಂತ ಶುರು ಮಾಡಿರೋಣ. 40 ಡಿಗ್ರಿ 20 ಮಿನಿಟ್ಸ್ ಅನ್ನ π/180 ಇಂದ ಮಲ್ಟಿಪ್ಲೈ ಏನೋ ಮಾಡಿರ್ತೀರಾ, ಹಿಂದಿನ ಸ್ಟೆಪ್ ಅಲ್ಲೇ ಮಾಡಿರ್ತೀರಾ. ಬಟ್ ಎಲ್ಲವನ್ನೂ ಡಿಗ್ರಿ ಕನ್ವರ್ಟ್ ಮಾಡಿದ ಮೇಲೆನೆ ಸಿಂಪ್ಲಿಫೈ ಮಾಡಿರ್ತೀರಾ. ನಾಟ್ ಇಟ್. ಸೊ 3 is the LCM. 40 into 3 ಎಷ್ಟು ಬಂತು ಗಮನಿಸಿ, 120. So 120 plus 1. After simplification, I'm getting 121. ಹೌದಾ? 121/3 into π/180 ರೇಡಿಯನ್. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಕ್ ಬಂದ್ರೆ ನೀವು ಸಾಲ್ವ್ ಮಾಡ್ತೀರಾ ಅಥವಾ ಹಾಗೆ ಇರ್ತೀರಾ? ಸೊ 121π/540. ಅವಶ್ಯಕತೆ ಇದ್ರೆ ಇದನ್ನ ರೇಡಿಯನ್ ಅನ್ನೋ ಸಿಂಬಲ್ ಅಲ್ಲಿ ಇಡಬಹುದು, ಅಥವಾ ಹಾಗೆ ಇಟ್ರೆ ಅಲ್ಲಿ ಪೈ ಇರೋದ್ರಿಂದ ಇಟ್ ಇಸ್ ಅಂಡರ್ಸ್ಟುಡ್ ಅಲ್ಲಿರುವಂತಹ ಟರ್ಮ್ ರೇಡಿಯನ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗ್ತದೆ. ಇಫ್ ಸಿಂಪ್ಲಿಫಿಕೇಶನ್ ಪಾಸಿಬಲ್, ಯು ಗೋ ಹೆಡ್ ವಿತ್ ದಟ್. ಸೊ ಇದೇ ರೀತಿ ಇಲ್ಲಿರೋದನ್ನ ನೀವಾಗ 50% ಸಾಲ್ವ್ ಮಾಡ್ತೀನಿ. ಇನ್ನು ಉಳಿದಿರೋದನ್ನ ನೀವು ಆನ್ಸರ್ ಬರೀಬೇಕು. ಈಗ 36 ಡಿಗ್ರಿ ಇದೆ ಅಲ್ವಾ, ರೈಟ್? ಇದನ್ನ ಎಕ್ಸ್ ರೇಡಿಯನ್, ನಾವು ರೇಡಿಯನ್ ಕನ್ವರ್ಟ್ ಮಾಡ್ತಿದೀವಿ, ಮಲ್ಟಿಪ್ಲೈ ಬೈ π/180. ಬಟ್ ಡಿಗ್ರಿಲಿರೋದನ್ನ ಹಾಗೆ ಇಡ್ತೀರಾ, ಮಿನಿಟ್ಸ್ ಅಲ್ಲಿ ಇರೋದನ್ನ ಡಿವೈಡೆಡ್ ಬೈ 60 ಮಾಡ್ತೀರಾ, ಆಗದು ಡಿಗ್ರಿ ಕನ್ವರ್ಟ್ ಆಗುತ್ತೆ. ಪ್ಲಸ್ ಸೆಕೆಂಡ್ಸ್ ಅಲ್ಲಿ ಇರೋದನ್ನ ಡಿಗ್ರಿ ಕನ್ವರ್ಟ್ ಮಾಡೋದಕ್ಕೆ ಡಿವೈಡೆಡ್ ಬೈ 60 into 60 ಅಂತ ಬರ್ಕೊಳ್ಳಿ. ಸೊ ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ನಾವು ಅಂದ್ರೆ ಮಿನಿಟ್ ಸೆಕೆಂಡ್ಸ್ ಎಲ್ಲ ಡಿಗ್ರಿ ಕನ್ವರ್ಟ್ ಆಗಿದೆ, ಇದನ್ನ π/180 ಇಂದ ಮಲ್ಟಿಪ್ಲೈ ಮಾಡಿದೀರ ಅಂತ ಅರ್ಥ. ಸೊ ನಾವು ಏನು ಸಿಂಪ್ಲಿಫೈ ದಿಸ್, ಇದನ್ನ ನಿಮಗೋಸ್ಕರ ಹಾಗೆ ಬಿಟ್ಟಿರ್ತೀನಿ. ನೀವೀಗ ಈ ಒಂದು ನ್ಯೂಮರಿಕಲ್ಸ್ ಏನಿದೆ ಇವುಗಳನ್ನೆಲ್ಲ ಸಿಂಪ್ಲಿಫಿಕೇಶನ್ ನೀವು ಮಾಡ್ಕೊಳ್ಳಿ. ಫ್ರಾಕ್ಷನ್ ಬರುತ್ತೆ, ಆ ಫ್ರಾಕ್ಷನ್ ಅನ್ನ π/180 ಇಂದ ಮಲ್ಟಿಪ್ಲೈ ಮಾಡಿ. ಸೊ ದಿಸ್ ಈಸ್ ದ ಈಸಿಯೆಸ್ಟ್ ವೇ. ಸೊ 1 ಮಾರ್ಕ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ 2 ಮಾರ್ಕ್ಸ್ ಅಲ್ಲಿ ಕ್ವಶನ್ ಬಂದಾಗ ಎಕ್ಸ್ ರೇಡಿಯನ್ ಅಂತ ಬರ್ಕೊಳ್ಳಿ. ಇಲ್ಲಿರುವಂತಹ ಡಿಗ್ರಿನ ರೇಡಿಯನ್ ಕನ್ವರ್ಟ್ ಮಾಡೋದಕ್ಕೆ π/180 ಮಲ್ಟಿಪ್ಲೈ ಮಾಡ್ತೀವಿ ಅನ್ನೋದನ್ನ ತೋರಿಸಿ. ಬಟ್ ಎಲ್ಲ ಆಂಗಲ್ಸ್ ಅನ್ನ ಈ ರೀತಿ ಡಿಗ್ರಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಅಂಡರ್ಸ್ಟುಡ್? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಎಕ್ಸ್ಪೆಕ್ಟೆಡ್. ನೆಕ್ಸ್ಟ್, ಟ್ರಿಗ್ನೋಮೆಟ್ರಿ ಇನ್ನೇನಿದೆ? cos x minus 3/5 and x lies in third quadrant ಅಂತ ಕೊಟ್ಟಿರ್ತಾರೆ. ಸೊ ಇದನ್ನ ಆಲ್ರೆಡಿ ನಿಮಗೆ ತಿಳಿಸಿದ್ದೆ ಅಲ್ವಾ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಒಂದು ರೇಡಿಯಸ್ ತರ, ಹೈಪೋಟೆನಸ್ ತರ ಡ್ರಾ ಮಾಡಿ. ಇದರಿಂದ ಪರ್ಪೆಂಡಿಕ್ಯುಲರ್ ಯಾವುದಕ್ಕೆ? ಓನ್ಲಿ ಟು ಎಕ್ಸ್ ಆಕ್ಸಿಸ್. ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಎಕ್ಸ್ ಆಕ್ಸಿಸ್ಗೆ ಡ್ರಾ ಮಾಡ್ತೀರಾ. ಇಲ್ಲಿರುವ ಆಂಗಲ್ ಅನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ. ಸೊ cos x minus 3/5 ಅಂತ ಇದ್ರೆ, ಹೀಗಿದ್ದರೆ ನಿಮ್ಮ ಕಾಮನ್ ಸೆನ್ಸ್ ಬಳಸಿ ನೆಗೆಟಿವ್ ಹಾಗೆ ಇರಲಿ, cos x ಅಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಇದ್ರ ಕರೆಕ್ಟ್? ಅಡ್ಜಸೆಂಟ್ ಅಂದ್ರೆ ಇಲ್ಲಿರುತ್ತೆ, ಆಂಗಲ್ಗೆ ಅಡ್ಜಸೆಂಟ್. ಹೈಪೋಟೆನಸ್ ಅಂದ್ರೆ ಇಲ್ಲಿದೆ, ಆಪೋಸಿಟ್ ಅನ್ನೋದು ಇಲ್ಲಿದೆ. ನೀವೀಗ ಎಲ್ಲ ನಂಬರ್ಸ್ ಅನ್ನ ಫಿಲ್ ಅಪ್ ಮಾಡಿ. ಡೋಂಟ್ ಫೋಕಸ್ ಆನ್ ದ ಸೈನ್, ಅಂದ್ರೆ ನೆಗೆಟಿವ್ ಪಾಸಿಟಿವ್ ಏನಾದ್ರು ಇಟ್ಕೊಳ್ಳಿ ಅಲ್ಲಿ. ರೈಟ್ ನೌ ಜಸ್ಟ್ ಟೇಕ್ ದ ನಂಬರ್ಸ್ 3 ಮತ್ತೆ 5. ಅಡ್ಜಸೆಂಟ್ ಜಾಗದಲ್ಲಿ 3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಹೈಪೋಟೆನಸ್ ಜಾಗದಲ್ಲಿ 5 ಅಂತ ಬರ್ಕೊಂಡಿದ್ದೀನಿ. ಹೌದಾ? ಈಗ ಇನ್ನೊಂದು ನಂಬರ್ ಆಬ್ವಿಯಸ್ಲಿ 4 ಆಗಿರುತ್ತೆ, ಪೈಥಾಗೋರನ್ ಟ್ರಿಪ್ಲೆಟ್ಸ್. ನಾವು ಯೂಸ್ ದ ಕಾಮನ್ ಸೆನ್ಸ್. ನೆಗೆಟಿವ್ ಎಕ್ಸ್ ಆಕ್ಸಿಸ್ ಈ ಟರ್ಮ್ ಏನಿದೆ ಇದು ಆಬ್ವಿಯಸ್ಲಿ ಏನಾಗುತ್ತೆ? -3 ಆಗಿರಲೇಬೇಕು. ಹೌದಾ? ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ ಇದರ ವ್ಯಾಲ್ಯೂ -3 ಆಗಿರುತ್ತೆ. ಹಾಗೆ ನೆಗೆಟಿವ್ ವೈ ಆಕ್ಸಿಸ್ ಆಗಿರೋದ್ರಿಂದ ಆಪೋಸಿಟ್ ಕೂಡ -4 ಆಗಿರುತ್ತೆ. ಮೊದಲು ಎಲ್ಲ ನಂಬರ್ಸ್ ಅನ್ನ ಫಿಲ್ ಅಪ್ ಮಾಡ್ಬಿಡಿ. ಆಮೇಲೆ ಈ ಗ್ರಾಫ್ ಅನ್ನ ನೋಡಿ, ಈ ಕಡೆ ನೆಗೆಟಿವ್, ಹಾಗೆ ಕೆಳಕ್ ಹೋದ್ರೆ ನೆಗೆಟಿವ್, ಮೇಲಕ್ಕೆ ಹೋದ್ರೆ ಪಾಸಿಟಿವ್, ರೈಟ್ ಸೈಡ್ ಹೋದ್ರೆ ಪಾಸಿಟಿವ್ ಸೈನ್ ಕನ್ವೆನ್ಷನ್ ಅನ್ನ ಬಳಸ್ತೀರಾ. ಸೊ ಈ ತರ ಟ್ರಯಾಂಗಲ್ ಬಂದ ಮೇಲೆ ಫೈಂಡ್ sin x. ಇಮಿಡಿಯೇಟ್ಲಿ ಯು ಕ್ಯಾನ್ ರೈಟ್ sin x ವ್ಯಾಲ್ಯೂ ಅಂಡ್ sin x. ಯಾಕೆ ಹೀಗೆ ಮಾಡಬೇಕು ಗೊತ್ತಾ? ಇಲ್ಲಿ sin x ಅಷ್ಟನ್ನೇ ಕೇಳಿರೋದು. ಕ್ವಶನ್ ಏನಾದ್ರು ಫೈಂಡ್ sin x, tan x, cos secant x, cosecant x 3-4 ಕೇಳಿದಿದ್ರೆ ಆಗ ನಾನು ಹೇಳ್ತಿರೋದು ವರ್ತ್. ಇದು ಈ ತರ ಒಂದೇ ಕೇಳಿದಿದ್ರೆ
ನೀವು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಐಡೆಂಟಿಟಿ ಬಳಸಬಹುದು. ಸೊ ಇದು ಒಂಥರ ಜನರಲ್ ಮೆಥಡ್. ಇದು ಒಮ್ಮೆ ಹೀಗೆ ಬರ್ದ್ಬಿಟ್ರೆ ಯು ಕ್ಯಾನ್ ರೈಟ್ ಆಲ್ ದ ರೇಷಿಯೋಸ್. ಏನಾದ್ರೂ ಕೇಳಿ, ಈಗ ಸೈನ್ ಎಕ್ಸ್ ಕೇಳ್ತಿದಾರ, ಅಪೋಸಿಟ್ -4, ಹೈಪೋಟೆನಸ್ ಈಸ್ 5. ಓಕೆ, ಕೋಸಿಕೆಂಟ್ ಎಕ್ಸ್ ಅಥವಾ ಕಾಟ್ ಎಕ್ಸ್ ಕೇಳ್ತಾ ಇದಾರಾ, ಮತ್ತೇನೋ ಕ್ಯಾಲ್ಕುಲೇಷನ್ ಬೇಕಿಲ್ಲ. ಲುಕ್ ಎಟ್ ದ ಡಯಾಗ್ರಾಮ್, ಪಿಕ್ಚರ್ ನೋಡ್ಬಿಡಿ. ಕಾಟ್ ಅಂದ್ರೆ adjacent by opposite, -3 divided by -4. I'm getting 3/4. ಅದೇ ಬಿಡ್ತು. secant x ಬೇಕಿದ್ಯಾ, ಇಲ್ಲಿ cos x ಆಲ್ರೆಡಿ ಇರೋದ್ರಿಂದ ಅದನ್ನೇ ರೆಸಿಪ್ರೋಕಲ್ ತಗೊಂಡಿರ್ತೀರಾ, -5/3. ಡಯಾಗ್ರಾಮ್ ನೋಡ್ಬೋದು. ಹೀಗೆ ಇಲ್ಲಿ ಜನರಲ್ ಮೆಥಡ್ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಬಟ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಐಡೆಂಟಿಟಿ ಬಳಸಿಯೂ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. sin square x plus cos square x equal to 1 ಆಗಿರೋದ್ರಿಂದ ನೀವು cos square x ಜಾಗದಲ್ಲಿ 3/5 the square ಅಂತ ಹಾಕ್ಬಿಟ್ರೆ ಆಬ್ವಿಯಸ್ಲಿ sin x ಅಂದ್ರೆ ಏನು ಅನ್ನೋದು ಬಂದಿರುತ್ತೆ. ಸೊ 1 minus 3/5 the square. ಇಲ್ಲಿ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಡಸಂಟ್ ಮ್ಯಾಟರ್. ಸ್ಕ್ವೇರ್ ಮಾಡಿದಾಗ ಅದು ಹೆಂಗಿದ್ರು ಪಾಸಿಟಿವ್ ಆಗಿರುತ್ತೆ. 3 square is 9, 5 square is 25. After simplification, obviously you get 4/5. I mean 4/5 the whole square. 16/25 ಬಂದಿರುತ್ತಲ್ವಾ, ಅಂದ್ರೆ sin x ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 4/5 ಅಂತ ಕಾಣಿಸ್ತಿರುತ್ತೆ. ಪಾಸಿಟಿವ್ ತಗೋಬೇಕಾ ನೆಗೆಟಿವ್ ತಗೋಬೇಕಾ, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಅದಕ್ಕೆ ಯು ಗೋ ಬ್ಯಾಕ್ ಟು ದ ಪ್ರಾಬ್ಲಮ್. ಥರ್ಡ್ ಕ್ವಾಡ್ರೆಂಟ್ ಅಂತ ಇರೋದ್ರಿಂದ ಈಗ ಇಲ್ಲಿ ನೀವು ಯಾವ ರೂಲ್ ಅನ್ನ ಬಳಸ್ತೀರಾ? ASTC. ಈ ರೂಲ್ ಪ್ರಕಾರ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ tan ಪಾಸಿಟಿವ್, ರೆಸಿಪ್ರೋಕಲ್ ಆಫ್ tan ಪಾಸಿಟಿವ್ ಅಂದ್ರೆ sin ನೆಗೆಟಿವ್ ಆಗಬೇಕು. ಅಂದರೆ ಸೊ ನಿಮ್ಮ ಕನ್ಕ್ಲೂಷನ್ x lies in ಥರ್ಡ್ ಕ್ವಾಡ್ರೆಂಟ್. ಇದನ್ನ ಮಾರ್ಕ್ ಮಾಡ್ತೀರಾ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. therefore sin x is equal to -4/5. ಈ ರೀತಿ ಕನ್ಕ್ಲೂಷನ್ ಕೊಡ್ತೀರಾ. ಸೊ ಇದು ಸುಲಭವಾಗಿ ಮಾಡುವಂತಹ ವಿಧಾನ. ಆದರೆ ಇದು ಜನರಲ್ ಮೆಥಡ್ which really works when you are in need of all other trigonometric ratios. ಸೊ ಎರಡನ್ನೂ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಮುಂದಿನ ದಿವಸಗಳಲ್ಲಿ CET ಅಥವಾ ಫೈನಲ್ ಎಕ್ಸಾಮ್ಗೆ ಇದನ್ನ ಬಳಸ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್. ತುಂಬಾ ಹೆಚ್ಚಿನ ಮಾರ್ಕ್ಸ್ ಇರೋದು ಎರಡು ಚಾಪ್ಟರ್, ಒಂದು ಟ್ರಿಗ್ನೋಮೆಟ್ರಿ, ಇನ್ನೊಂದು ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್. ನಾವು ಇಲ್ಲಿಂದನೇ ಮತ್ತೆ ಮುಂದುವರ್ಸೋಣ. 2 marks, 3 marks, 1 mark, ಯಾವುದು ಇಂಪಾರ್ಟೆಂಟ್ ಕ್ವಶನ್ ಅನ್ನೋದನ್ನ ನೋಡೋಣ. ಈಗ ನೀವು ಫಾರ್ಮುಲಾ ಕಲ್ತಿದ್ದೀರಾ. ಯಾವ ಫಾರ್ಮುಲಾ ಕಲ್ತಿರ್ತೀರಾ? ಲಿಮಿಟ್ x power n minus a power n divided by x minus a as extends to a ಇದ್ದರೆ ಆಗ ಅದು n into a power n minus 1 ಆಗುತ್ತೆ. ಇದು ನಾವು ಕಲ್ತಿರುವಂತಹ ಇಂಪಾರ್ಟೆಂಟ್ ರಿಸಲ್ಟ್. ಸೊ ಎಕ್ಸಾಮಿನೇಷನ್ ಅಲ್ಲಿ ಖಂಡಿತವಾಗಿಯೂ ಈ ರಿಸಲ್ಟ್ ಮೇಲೆ ಒಂದು ಸೊಲ್ಯೂಷನ್ ನೀವು ಬರೆಯೋ ರೀತಿ ಪ್ರಾಬ್ಲಮ್ ಸೆಟ್ ಮಾಡಿರ್ತಾರೆ, ಅಥವಾ ಟೆಕ್ಸ್ಟ್ ಅಲ್ಲಿ ಇದ್ದೇ ಇರೋದನ್ನೇ ಕೊಟ್ಟಿರ್ತಾರೆ. ನೋಡಿ, ಈಗ ಒಂದು ಕ್ವಶನ್ ಇದೆ. ಇಲ್ಲಿ x tends to 0 ಇದೆ, ರೈಟ್? ನಮ್ಗೆ x tends to a ತರ ಇಲ್ಲಿ ಇರಬೇಕು. ಡಿನಾಮಿನೇಟರ್ ಅಲ್ಲಿ ಅದೇ ಟರ್ಮ್ ಇದೆಯಾ? ನೋ. x+1 ಅಂತ ಇಲ್ಲಿದ್ರೆ ಇಲ್ಲಿಯೂ ಕೂಡ x+1 ಇರ್ಬೇಕು. ಅದಿಲ್ಲ ಅಂತಂದ್ರೆ ಬೆಟರ್ ಯು ಆಡ್ ಅಂಡ್ ಸಬ್ಟ್ರಾಕ್ಟ್ 1. ಆ ಟರ್ಮ್ ಬರೋ ಹಾಗೆ ಅಡ್ಜಸ್ಟ್ ಮಾಡಿ. ಸೊ ಕನ್ಸಿಡರ್, ಹೇಗೆ ಶುರು ಮಾಡ್ತೀರಾ ಇದ್ರ ಸೊಲ್ಯೂಷನ್? ಕನ್ಸಿಡರ್ ಲಿಮಿಟ್ x tends to 0 ಬ್ರಾಕೆಟ್ ಒಳಗಡೆ x+1 power 5 minus 1 divided by x ಇದೆ, add and subtract 1. x+1 ಅನ್ನ ಒಂದು ಗ್ರೂಪ್ ಮಾಡಿ ನೀವು ಇಟ್ಕೊಂಡ್ಬಿಟ್ಟಿರಿ. ಕರೆಕ್ಟ್? ಹೀಗೆ ಮಾಡಿದಾಗ ಇದು ಇವಾಗ ನಮಗೆ ಫಾರ್ಮುಲಾ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಫಾರ್ಮ್ಯಾಟ್ ಅಲ್ಲಿ ಇರೋದನ್ನ ಗಮನಿಸ್ತಾ ಇದ್ದೀರಾ. ನೀವು ಒಂದು ವೇಳೆ x+1 ಜಾಗದಲ್ಲಿ t ಅಂತ ಏನಾದ್ರು ಬರೆದ್ರೆ ಇದು t⁵ ಅಂತ ಕಾಣಿಸುತ್ತೆ. ಸೊ ಲಿಮಿಟ್ ಟಿನೋ ಎಕ್ಸೋ ಏನೋ ಒಂದು, ಅಥವಾ ಒಂದು ಎಂ ಅಂತ ಏನೋ ಒಂದು ಬರಿತೀನಿ. ಸದ್ಯಕ್ಕೆ ನಾನು ಇದನ್ನ t⁵ -1 power 5 divided by t - 1 ಅಂತ ಬರಿತಿದ್ದೀನಿ.
t tends to ಯಾವ ನಂಬರ್ ಅದನ್ನ ಪಕ್ಕದಲ್ಲಿ ತೋರಿಸಬಹುದು. x tends to 0 ಆದರೆ ಸಿ ನಾನೇನ್ ಮಾಡಿದ್ದೀನಿ, t ಅಂದ್ರೆ x plus 1 ಅಂತ ತಗೊಂಡ್ಬಿಟ್ಟಿದ್ದೀನಿ. ಕರೆಕ್ಟ್? as x tends to 0, t tends to x 0 ಆದ್ರೆ t 1 ಆಗತ್ತಲ್ವಾ? ಸೊ ಅದನ್ನ ಮಾರ್ಕ್ ಮಾಡ್ತೀರಾ. as x tends to 0, right, t tends to 1, ಇದನ್ನ ಮಾರ್ಕ್ ಮಾಡಿರ್ತೀರಾ, ಪಕ್ಕದಲ್ಲಿ ಬರೀತೀರಾ. ಲೆಟ್ t equal to x plus 1. ಇದನ್ನ ಪಕ್ಕದಲ್ಲಿ ಪ್ರಾಬ್ಲಮ್ ಪಕ್ಕದಲ್ಲಿ ನೀವು ಒಮ್ಮೆ ತೋರಿಸಿದ್ರೆ ದಟ್ ಇಸ್ ಸಫಿಶಿಯಂಟ್, ರೈಟ್? ಸೊ ಈಗ ಈ ಎರಡು ಫಾರ್ಮುಲಾ ಮ್ಯಾಚ್ ಮಾಡ್ಬೋದಾ? t tends to 1 ಅಂತ ಇದೆ ಅಲ್ವಾ, ಎಕ್ಸಾಕ್ಟ್ಲಿ ಇದೇ ಫಾರ್ಮೆಟ್ ಅಲ್ಲಿ ಇದೆ. ಸೊ n into a power minus 1. ಸೊ ಆನ್ಸರ್ ಏನಾಗುತ್ತೆ? 5 into a ಜಾಗದಲ್ಲಿ 1 ಇತ್ತು, n minus 1, 5 minus 1. ಕರೆಕ್ಟ್? n into a power n minus 1. a ಜಾಗದಲ್ಲಿ 1 ಇದೆ, n ಅಂದ್ರೆ 5 ಇರೋದ್ರಿಂದ ಈ ರೀತಿಯಾಗಿ ಬರ್ದಿದ್ದೀರಾ. 1 ಪವರ್ ಏನೇ ಇದ್ರು 1 ಇರೋದ್ರಿಂದ ಫೈನಲ್ ಆನ್ಸರ್ ಇಸ್ 5. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಖಂಡಿತವಾಗಿ ಒಂದು ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತೀರಾ? ಸೊ ಲಿಮಿಟ್ ಅಲ್ಲಿ ಈ ತರ ಕೇಳ್ತಾರೆ, cos x by pi minus x, x tends to 0 ಇದೆ ಅಂದ್ರೆ ನಾವೀಗ ಬಳಸಬೇಕಾಗಿರೋ ಇನ್ನೊಂದು ಥಿಯರಮ್ ಯಾವುದು? ಲಿಮಿಟ್ ಆಫ್ sin x by x, x tends to 0 ಇದ್ದರೆ ಇದರ ವ್ಯಾಲ್ಯೂ 1 ಬರುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಸೊ ಇದರ ಆಧಾರದ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಕ್ವಶನ್ ಬಂದಿರುತ್ತೆ. ಬಟ್ ನಮಗೆ ಇಲ್ಲಿ cos x ಇದೆಯಲ್ಲ, ಏನ್ ಮಾಡ್ತೀರಾ? x ಜಾಗದಲ್ಲಿ 0 ಹಾಕಿದ್ರೆ cos 0 is 1. ಬಟ್ ಇಲ್ಲಿ x ಜಾಗದಲ್ಲಿ 0 ಹಾಕಿದ್ರೆ pi. ಸೊ ಡೈರೆಕ್ಟ್ ಸೊಲ್ಯೂಷನ್ ಬರ್ತಿದೆ. ಇದನ್ನ ಇದು 0/0 ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ ಆತರ ಯಾವುದೇ ಇಂಡಿಟರ್ಮಿನೇಟ್ ಫಾರ್ಮ್ಯಾಟ್ ಅಲ್ಲಿ ಇಲ್ಲ. 0/0, ಇನ್ಫಿನಿಟಿ ಬೈ ಇನ್ಫಿನಿಟಿ, 1 ಪವರ್ ಇನ್ಫಿನಿಟಿ, 0 ಪವರ್ 0, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ಇವೆಲ್ಲಾನು ಇಂಡಿಟರ್ಮಿನೇಟ್ ಫಾರ್ಮ್ಯಾಟ್. ಅಂದ್ರೆ ಅವುಗಳು ಏನು ಅಂತ ಇದುವರೆಗೆ ಮ್ಯಾಥಮೆಟಿಕ್ಸ್ ಕಮ್ಯುನಿಟಿ ಗೊತ್ತಾಗಿಲ್ಲ ಅಲ್ವಾ? ಸೊ ಆ ಫಾರ್ಮ್ಯಾಟ್ ಬರೋ ಹಾಗಿಲ್ಲ. ಅಂದ್ರೆ ಏನೋ ಸಿಂಪ್ಲಿಫೈ ಮಾಡಿ ಅದು ಬರದೇ ಇರೋ ತರ ಅಡ್ಜಸ್ಟ್ ಮಾಡ್ಬೇಕು. ಸೊ ಇಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತಿರೋದ್ರಿಂದ ಇದು ತುಂಬಾ ಸರಳವಾಗಿರೋ ತುಂಬಾ ಸಿಂಪಲ್ ಕ್ವೆಶ್ಚನ್ ಇಲ್ಲಿ ಕೇಳ್ತಿದ್ದಾರೆ. ಸೊ cos 0 is 1, substitute this number, x ಜಾಗದಲ್ಲಿ 0 ಹಾಕ್ತಿದ್ದೀನಿ, ಆನ್ಸರ್ ಇಸ್ 1/pi. ಲಿಮಿಟ್ ಅನ್ನ ಸಾಲ್ವ್ ಮಾಡುವ ವಿಧಾನ ಏನು ತಿಳ್ಕೊಂಡಿದ್ದೀರಾ? ಹೌ ಡು ಯು ಸಾಲ್ವ್ ಲಿಮಿಟ್ ಆಫ್ ಅ ಫಂಕ್ಷನ್? The first step that you should do is substitute the number in place of x. Check whether it is in the standard format. ಅಂದರೆ ಈ ತರ ಒಂದು ಕಾನ್ಸ್ಟೆಂಟ್ ಬರ್ತಾ ಇದೆಯಾ ಚೆಕ್ ಮಾಡಿ. ಕಾನ್ಸ್ಟೆಂಟ್ ಬಂದ್ಬಿಡ್ತು ಅಂದ್ರೆ ಡನ್, ದಟ್ ಇಸ್ ದ ವ್ಯಾಲ್ಯೂ ಆಫ್ ದ ಲಿಮಿಟ್, ರೈಟ್? ಲಿಮಿಟ್ ಆಫ್ ದ ಫಂಕ್ಷನ್ ಗೊತ್ತಾಗ್ಬಿಡುತ್ತೆ. ಹಾಗೆ ಬಂದಿಲ್ಲ, ಈ ಯಾವುದೇ ಫಾರ್ಮ್ಯಾಟ್ ಬಂದರೆ ಆಗ ಅನಿವಾರ್ಯವಾಗಿ ಬೇರೆ ಬೇರೆ ಥಿಯರಮ್ ಅನ್ನ ಬಳಸ್ತೀರಾ, ಸಿಂಪ್ಲಿಫೈ ಮಾಡ್ತೀರಾ, ಯು ಅರೈವ್ ಎಟ್ ದ ಫೈನಲ್ ಆನ್ಸರ್. ಗಾಟ್ ಇಟ್? ಸೊ ಇನ್ನು ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಇವಾಗ ಲಿಮಿಟ್ 1 minus cos x divided by x ಅಂತ ಇದೆ, x tends to 0 ಅಂತ ಇದೆ ಅಲ್ವಾ? ಈಗ 0 ಇಲ್ಲಿ ಹಾಕಿದ್ರೆ ರೈಟ್, ಡಿನಾಮಿನೇಟರ್ ಕೂಡ 0, ನ್ಯೂಮರೇಟರ್ cos 0 is 1 minus 1. I'm getting 0/0 format, right? 0/0 ಫಾರ್ಮ್ಯಾಟ್ ಬರೋಕ್ ಶುರುವಾಗಿದೆ. ಹೀಗೆ ಬಂದರೆ ನೀವು ಸಿಂಪ್ಲಿಫೈ ಮಾಡಲೇಬೇಕಾಗುತ್ತೆ. ಸೊ ಕನ್ಸಿಡರ್ ಲಿಮಿಟ್ ಆಫ್ ದಿಸ್ ಟರ್ಮ್. ಸಿಂಪ್ಲಿಫೈ ಏನ್ ಮಾಡ್ತೀರಾ? 1 minus cos x ಅಂದರೆ 2 sin square x/2. ರಿಮೆಂಬರ್ ಪ್ರೀವಿಯಸ್ ವಿಡಿಯೋನ ನೋಡಿ, ನಾನು ಹೇಳಿದ್ದೆ 1 minus cos ಗುಂಡು, ಹಾಗೆ ಬಂದ್ರೆ 2 sin square ಗುಂಡು by 2. ಮೆಮೊರಿ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ 2 sin square ಗುಂಡು by 2 ಅಂತ ಬರ್ದಿದ್ದೀನಿ. ಹಾಫ್ ಆಂಗಲ್ ಫಾರ್ಮುಲಾ. ಡಿನಾಮಿನೇಟರ್ ಇಸ್ x, ಬಟ್ ದಿಸ್ 2 is missing. ಅಂದ್ರೆ ಇದೇ ಟರ್ಮ್ ಇಲ್ಲಿದ್ರೆ ಅನುಕೂಲ, ಆದ್ರೆ ಇಲ್ಲಿ ಸ್ಕ್ವೇರ್ ಟರ್ಮ್ ಇದೆ, ಸೈನ್ ಸ್ಕ್ವೇರ್ ಇದೆ ಅಲ್ವಾ? ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 4 ಅಂತ ಬರೀತೀನಿ ಅಲ್ವಾ? ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 4 ಅಂತ ಬರೀತೀನಿ. ಆಗ ಅದು ಇಲ್ಲ, ನಾಟ್ ರಿಕ್ವೈರ್ಡ್, x/2 ಇರ್ಬೇಕಲ್ಲ, ಕರೆಕ್ಟ್?
ಅಲ್ವಾ? ಸೊ ಈ ಜಾಗದಲ್ಲಿ 4 ನ ಅವಶ್ಯಕತೆ ಇಲ್ಲ. ಮೊದಲು 2 ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿ ನೋಡೋಣ, ಆಮೇಲೆ ಮುಂದುವರಿಯೋಣ. ರೈಟ್, sin x/2 ಇನ್ನೊಂದು ಎಕ್ಸ್ ಇರ್ಬೇಕಲ್ಲ ಇಲ್ಲಿ, ಕರೆಕ್ಟ್? ಇನ್ನೊಂದು ಎಕ್ಸ್ ಇದ್ದಾಗ ಮಾತ್ರ ಕೆಲಸ ಆಗಕ್ ಸಾಧ್ಯ. ಸೊ ಇನ್ನೊಂದು ಎಕ್ಸ್ ಬರಬೇಕು ಅಂದ್ರೆ ಮಲ್ಟಿಪ್ಲೈ ಡಿವೈಡೆಡ್ ಬೈ ಎಕ್ಸ್ ಮಾಡ್ಲೇಬೇಕಾಗತ್ತೆ. ಆಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಬರಬೇಕು. ಸೊ 1/x ತರ ಕಾಣಿಸಕ್ ಶುರು ಆಗ್ಬಿಡುತ್ತೆ. ರೈಟ್, ಟು ಗೆಟ್ 1 more x, ಸೊ ಇದು 2 ಸ್ಕ್ವೇರ್, ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಎಕ್ಸ್, ಇನ್ನೊಂದು ಎಕ್ಸ್ ತರ್ತಾ ಇದ್ದೀನಿ. ಆಗ ಇದು ಎಕ್ಸ್ ಸ್ಕ್ವೇರ್ ಬೈ 2 ಸ್ಕ್ವೇರ್ ಆಗ್ತಾ ಇದೆ. ಎಕ್ಸ್ ಸ್ಕ್ವೇರ್ ನೋಡಿ, ಲಿಮಿಟ್ x tends to 0. ಏನ್ ಮಾಡ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ. sin x/2 ಡಿವೈಡೆಡ್ ಬೈ x/2 ಹೋಲ್ ಸ್ಕ್ವೇರ್ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ತಿದ್ದೀನಿ. sin ಸ್ಕ್ವೇರ್ x/2 ಆಗ ಬರ್ತಿದೆ. ಇದಕ್ಕೆ ಸ್ಕ್ವೇರ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಬೈ 4 ಆಗ್ಬಿಡುತ್ತೆ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಉಳಿದಿರೋದೇನು? 2 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಉಳಿದಿದೆ. ಬಟ್ ಐ ಕ್ಯಾನ್ ಕ್ಯಾನ್ಸಲ್ 1 2. 1 2 ಇಲ್ಲಿ ಕ್ಯಾನ್ಸಲ್ ಆಗಿರೋದು ನೋಡ್ತಿದ್ದೀರಾ. ಸೊ ಹಾಗಾದ್ರೆ ಎಕ್ಸ್ ಡಿವೈಡೆಡ್ ಬೈ 2 ಅನ್ನೋದು ಉಳ್ಕೊಂಡಿದೆ. ಹೌದಾ? ಎಕ್ಸ್ ಡಿವೈಡೆಡ್ ಬೈ 2 ರೆಸಿಪ್ರೋಕಲ್ ತಗೊಂಡಾಗ ಈ ಎಕ್ಸ್ ಮೇಲಕ್ಕೆ ಹೊರಟೋಗಿದೆ. ಕರೆಕ್ಟ್, 1 2 ಇಲ್ಲ ಇದೆ. ಸೊ ನಾವು ಅಪ್ಲೈ ಲಿಮಿಟ್. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದಾಗ ಫಸ್ಟ್ ಫಾರ್ಮ್ಯಾಟ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಆನ್ಸರ್ ಇಸ್ 1. sin ಥೀಟಾ ಬೈ ಥೀಟಾ ಫಾರ್ಮ್ಯಾಟ್, ಆನ್ಸರ್ ಇಸ್ 1. ಸೆಕೆಂಡ್ ಟರ್ಮ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಆನ್ಸರ್ 0. ಸೊ ಇದರಿಂದ ಫೈನಲ್ ಆನ್ಸರ್ 0 ಬರ್ತಿದೆ. ಒಮ್ಮೆ ಕ್ರಾಸ್ ಚೆಕ್ ಮಾಡೋಣ ಪ್ಲೀಸ್. ಯು ಫಾಲೋ ದಿಸ್ ಓನ್ಲಿ ಇನ್ ದ ಫೈನಲ್ ಎಕ್ಸಾಮ್. ಅದು ಕೂಡ 2 marks ಏನಾದ್ರು ಬಂದ್ರೆ, 1 markಗೆಲ್ಲ ಬಂದ್ರೆ ದಯವಿಟ್ಟು ಹೀಗೆ ಮಾಡಬೇಡಿ. ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಟುಡೇ ಸೆಷನ್. ಹಾಗಾದ್ರೆ ಏನ್ ಮಾಡ್ಬೇಕು ನೋಡಿ, ತೋರಿಸ್ತೀನಿ. 1 markಗೆ ಇದೇ ಕ್ವಶನ್ ಬಂದ್ರೆ CET ಶಾರ್ಟ್ ಕಟ್, ರೈಟ್? ಏನಿದು ಶಾರ್ಟ್ ಕಟ್? ಅಥವಾ ಫೈನಲ್ ಎಕ್ಸಾಮ್ ಅಲ್ಲೂ ಕೂಡ ಡೋಂಟ್ ವೇಟ್. ಏನದು ಇಷ್ಟೆಲ್ಲ ಸಾಲ್ವ್ ಮಾಡ್ತಾ ಕೂರ್ಬೇಡಿ. ಯು ಅಪ್ಲೈ LH ರೂಲ್. LH ರೂಲ್ ಅಂದ್ರೆ ಏನು? LH ರೂಲ್ ಅಂತಂದ್ರೆ ನ್ಯೂಮರೇಟರ್ ನ ಡಿಫ್ರೆನ್ಶಿಯೇಟ್ ಮಾಡಿ. ಏನ್ ಬರುತ್ತೆ ನೋಡಿ, 1 ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0, cos x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ sin x, ಮೈನಸ್ ಇಂಟು ಮೈನಸ್ ಏನಾಗಿದೆ ಪ್ಲಸ್ sin x. ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡಿ, x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ 1. ಆಫ್ಟರ್ ಡಿಫ್ರೆನ್ಸಿಯೇಷನ್ ಯು ಸಬ್ಸ್ಟಿಟ್ಯೂಟ್ ದಿಸ್ ನಂಬರ್. x tends to 0 ಇದೆ, ಇಲ್ಲಿ 0 ಹಾಕ್ಬಿಡಿ, sin 0 ವ್ಯಾಲ್ಯೂ 0, ಫೈನಲ್ ಆನ್ಸರ್. ಅಂದರೆ ಇಷ್ಟು ಸುಲಭವಾಗಿ LH ರೂಲ್ ಬಳಸಿ ಫೈನಲ್ ಆನ್ಸರ್ ಬರಿಬಹುದು, ವಿಚ್ ಇಸ್ ಅಪ್ಲಿಕೇಬಲ್ ಓನ್ಲಿ ವೆನ್ 0/0 ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ಯಾಟ್ ಎಕ್ಸಿಸ್ಟ್. ಈ ತರ ಫಾರ್ಮ್ಯಾಟ್ ಬಂದಾಗ ಅಪ್ಲೈ ಮಾಡ್ತೀರಾ. ಇಲ್ಲಿವರೆಗೆ ನಾವೀಗ ನಮ್ಮ ಡಿಸ್ಕಷನ್ ಮಾಡಿರ್ತೀವಿ. ಫಾರ್ 1 mark ಯು ಫಾಲೋ ದಿ ಶಾರ್ಟ್ ಕಟ್ and arrive at the final result. ಯಾವುದೋ ಒಂದು ಆಪ್ಷನ್ ಟಿಕ್ ಮಾಡಿ. ಫಾರ್ 2 marks ಸಿಸ್ಟಮ್ಯಾಟಿಕಲಿ ಥಿಯರಮ್ ಬಳಸಿ ಸಾಲ್ವ್ ಮಾಡಿ. ಹೋಪ್ ಯು ಅಂಡರ್ಸ್ಟುಡ್. ಸೊ ಮುಂದಿನ ಸೆಷನ್ ಅಲ್ಲಿ ಈ ಲಿಮಿಟ್ಸ್ ಗಳ ಬಗ್ಗೆ ಅಥವಾ ಡಿರೈವೇಟಿವ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಕಾಯ್ತಾ ಇರಿ. ನಿಮಗೆ 1 mark, 2 mark, 3 marks ನಲ್ಲಿ ಎಲ್ಲ ಚಾಪ್ಟರ್ಸ್ ಅನ್ನ ಆದಷ್ಟು ನಾವು ಪ್ರಯತ್ನ ಪಡ್ತಿದೀವಿ. ಹೇಗೆ 95+ ತೆಗಿಬಹುದು ಅನ್ನೋದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಿದೀವಿ. ನಮ್ ಜೊತೆ ಕನೆಕ್ಟ್ ಆಗಿ